ವಿಶ್ವದ ಎಲ್ಲ ಮನಸ್ಸಿನವರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಸಮಕಾಲೀನ ಕನ್ನಡ ಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಚ್.ಎಸ್. ಅನುಪಮ ಅವರ ಬುದ್ಧಚರಿತ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಮೈಸೂರಿನ ಪತ್ರಕರ್ತರಲ್ಲೊಬ್ಬರಾದ ವಿನೋದ್ ಮಹದೇವಪುರ ಅವರು ಬಂದಿದ್ದಾರೆ. ಮೊದಲಿಗೆ ಈ ಪುಸ್ತಕದ ಅನನ್ಯತೆಯನ್ನ ಕುರಿತು ಕರ್ತೃ ಡಾಕ್ಟರ್ ಎಚ್.ಎಸ್. ಅನುಪಮ ಅವರು ಮಾತನಾಡ್ತಾರೆ. ಅವರ ಬಾಯಲ್ಲಿ ಈ ಪುಸ್ತಕದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ. ತುಂಬ ಜನ ಏನು ಅನ್ಕೊಳ್ತಾರೆ ಅಂದರೆ, ಬುದ್ಧ ಅಂದರೆ ತುಂಬ ವೈರಾಗ್ಯನ ಬೋಧಿಸ್ತೋನು, ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿರೋನು, ಹಾಗಾಗಿ ಆಸೆ ಪಡಬೇಡ್ರಿ ಅಂತ ಬುದ್ಧ ಹೇಳಿದ್ದಾನೆ. ಇದೇನಿದು ತುಂಬ ನೆಗೆಟಿವ್ ಆಗಿದೆ, ಋಣಾತ್ಮಕವಾಗಿ ಯೋಚನೆ ಮಾಡುವಂಥ ಧರ್ಮ ಅಂತ ಭಾಳಷ್ಟು ಜನ ಅಂದ್ಕೊಳ್ತಾರೆ. ಬುದ್ಧ ಅಂದ್ಕೂಡಲೇ ಆಸೆಯೇ ದುಃಖಕ್ಕೆ ಮೂಲ. ಆದರೆ ನಿಜ ಹೇಳಬೇಕಂದ್ರೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಎಲ್ಲೂ ಹೇಳಲಿಲ್ಲ, ಅಥವಾ ಬರೀ ಅದು ಒಂದನ್ನೇ ಹೇಳಲಿಲ್ಲ. ಬುದ್ಧ ಏನು ಹೇಳಿದ್ದಾನೆ, ಈ ಲೋಕದಲ್ಲಿ ಎಲ್ಲವೂ ಚಲನಶೀಲವಾಗಿದೆ, ಎಲ್ಲವೂ ಬದಲಾಗ್ತಾನೆ ಇದೆ. ಯಾವುದು ನಮಗೆ ತುಂಬ ಇಷ್ಟನೋ ಅದು ನಮ್ಮ ಜೊತೆನೇ ಇರಬೇಕು, ಯಾವುದು ನಮಗೆ ಇಷ್ಟ ಇಲ್ಲಲ್ಲ ಅದು ನಮ್ಮ ಹತ್ರ ಬರಬಾರ್ದು ಅಂತ ನಾವು ಬಯಸ್ತೀವಿ. ಅದು ಅನೈಸರ್ಗಿಕ ಮತ್ತು ಹಂಗೆ ಆಗಕ್ಕೆ ಸಾಧ್ಯವೂ ಇಲ್ಲ. ಹೆಂಗೆ ಸಮುದ್ರದ ಅಲೆಗಳು ಒಂದಾದ್ಮೇಲೆ ಬರ್ತಾ ಇರುತ್ತೋ ಹಾಗೆ ಸುಖ ದುಃಖಗಳು ಒಂದಾದ್ಮೇಲೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅವನು ಏನು ಹೇಳ್ತಾನೆ ಅಂದರೆ, ಬದುಕು ಚಲನಶೀಲವಾಗಿದ್ದು, ಹಾಗಾಗಿ ನೀನಿಲ್ಲಿ ಯಾವುದೋ ಒಂದನ್ನು ಹಿಂಗೇ ಇರಲಿ ಅಂತ ಪ್ರಯತ್ನ ಪಟ್ಟರೆ ಅದು ಹಂಗಿರಲ್ಲ. ಆವಾಗ ನಿನ್ನ ತಲ್ಲಣ ಶುರುವಾಗುತ್ತೆ, ನಿನ್ನಲ್ಲಿ ದುಃಖ ಶುರುವಾಗುತ್ತೆ. ಇದನ್ನು ತುಂಬ ಪ್ರಸಿದ್ಧವಾಗಿರುವಂತಹ ಕಿಸಾ ಗೌತಮಿಗೆ ಬುದ್ಧ ಹೇಳುವಂತಹ ಒಂದು ಕತೆ, ಅದನ್ನು ನೀವೆಲ್ಲರೂ ಕೇಳಿರ್ತೀರ. ಕಿಸಾ ಗೌತಮಿಗೆ ಮಕ್ಕಳೇ ಇರಲ್ಲ, ಆಮೇಲೆ ಹುಟ್ಟಿರೋ ಮಕ್ಕಳು ಹೆಣ್ಣುಮಕ್ಕಳಾಗ್ತವೆ. ಅವಳಿಗೊಂದು ಗಂಡು ಮಗು ಬೇಕಿರುತ್ತೆ. ಯಾಕೆಂದರೆ ಅವಳು ಹೆತ್ತಿರುವ ಗಂಡು, ಅವಳು ತುಂಬ ಬಡವ್ರ ಮನೆಯಿಂದ ಬಂದವಳು, ತುಂಬ ಶ್ರೀಮಂತರ ಮಗನನ್ನು ಮದುವೆ ಆದಂಥವಳು. ಅವಳು ಹೆತ್ತಿರುವ ಗಂಡು ಅವಳ ಮನೆಯಲ್ಲಿ ಅವಳ ಸ್ಥಾನನ ಏರಿಸ್ತಾ ಇರುತ್ತೆ, ಮತ್ತು ಸಮಾಜದ ಅಲ್ಲಿ ಅವಳು ಗೌರವನ ಏರಿಸ್ತಾ ಇರುತ್ತೆ. ಸೊ ಇಂಥ ಬಹು ನಿರೀಕ್ಷೆಯ ಗಂಡು ಮಗು ಏನೋ ಹುಟ್ಟುತ್ತೆ. ಆದರೆ ಮಗು ಸಣ್ಣ ಇರುವಾಗ, ಬಹುಶಃ 9-10 ತಿಂಗಳಿರ್ಬೋದು, ಆವಾಗ ಹಾವು ಕಚ್ಚಿ ಮಗು ಸತ್ತು ಹೋಗ್ಬಿಡುತ್ತೆ. ಇದು ಅವಳಿಗೆ ಎಂಥ ದುಃಖ ಅಂತಂದರೆ ಅವಳಿಗೆ ಅದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹೆಂಗಾರು ಮಾಡಿ ಈ ಮಗುನ ಬದುಕಿಸ್ಕೊಳ್ಬೇಕು ಅಂತ ಅವಳು ಪ್ರಯತ್ನ ಪಡ್ತಾ ಇರುವಾಗ, ಹಲುಬ್ತಾ ಇರುವಾಗ ಬುದ್ಧನ ಹತ್ರ ಹೋಗು ಅಂತ ಕೆಲವರು ಹೇಳ್ತಾರೆ. ಬುದ್ಧ ಅವಳಿಗೆ ಹೇಳೋದು ಇದೇ ಥರನೇ. ನೋಡು, ಮೋಡದಿಂದ ಮಳೆ ನೀರು ಸುರಿಯುತ್ತೆ. ಮೋಡ ಸತ್ತೋಯ್ತು ಅಂತ ಹೇಳೋಕ್ಕಾಗುತ್ತಾ ನಾವು? ಇಲ್ಲ. ಮೋಡದಲ್ಲಿ ಘನೀಭವಿಸಿದ ನೀರೆಲ್ಲ ದ್ರವವಾಗಿ ಮಳೆಯ ರೂಪದಲ್ಲಿ ಭೂಮಿ ಮೇಲೆ ಸುರಿಯಿತು. ಭೂಮಿ ಮೇಲೆ ಬಿದ್ದಿರುವ ನೀರೆಲ್ಲ ಗಿಡ ಮರಗಳು ಹೀರ್ಕೊಂಡು ಅವು ಬೆಳೆದ್ವು, ಆಮೇಲೆ ಹೂವಾಯಿತು, ಬೀಜ ಆಯಿತು, ಮತ್ತೊಂದು ಇದಾಯಿತು, ಅಥವಾ ನಿಂತಿರುವ ನೀರು ಆವಿಯಾಯಿತು, ಮತ್ತೆ ಮೋಡಾಯಿತು. ಅಂದರೆ ಪುನರ್ಭವ ಅನ್ನೋದಿದೆಯೇ ಹೊರತು ಅಂತ್ಯ ಅನ್ನೋದು ಯಾವುದಕ್ಕೂ ಇಲ್ಲ. ಆದರೆ ಎಲ್ಲವೂ ಚಲನಶೀಲವಾಗಿರುತ್ತೆ. ಹೇಗೆ ಸಮುದ್ರದ ಅಲೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೋ ಅದೇ ರೀತಿ ಹುಟ್ಟು ಸಾವುಗಳು, ಜೀವಿಗಳೂ ಸಹ ಈ ಭೂಮಿ ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರ್ತಾರೆ, ಅಳಿತಾ ಇರ್ತಾರೆ, ಮತ್ತೊಬ್ಬರು ಬರ್ತಾ ಇರ್ತಾರೆ, ಅಳಿತಾ ಇರ್ತಾರೆ. ಆದರೆ ಇಲ್ಲಿ ವಿನಾಶ ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲವೂ ಅವಿನಾಶಿನೇ. ಇದನ್ನು ನಾವು ಈಗಿನ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ, ನನ್ನ ದೈಹಿಕ ಅಥವಾ ಭೌತಿಕ ದೇಹ ಸಾವನ್ನಪ್ಪಿದ್ರೂ ಸಹ ಅದು ಅದರ ದೇಹದ ಯಾವುದೋ ಬೂದಿನೋ ಅಥವಾ ಮತ್ತೊಂದೋ ಅದಿನ್ಯಾವುದೋ ಹುಳಗಳಿಗೆ ಅಥವಾ ಮಣ್ಣಿಗೆ ಹೋಗಿರ್ಬೋದು, ಅಥವಾ ಮಕ್ಕಳಿದ್ರೆ ಅವರಿಗೆ DNA ಆಗಿ ಟ್ರಾನ್ಸ್ಫರ್ ಆಗಿರ್ಬೋದು. ಸೊ ಒಂದಿದ್ದು ಇನ್ನೊಂದಾಗಿ ವರ್ಗಾವಣೆ ಆಗುತ್ತೆ ಹೊರತು, ಪುನರ್ಭವ ಆಗುತ್ತೆ ಹೊರತು ನಾಶ ಆಗಲ್ಲ. ಹಾಗಿರುವಾಗ ನೀನು ಯಾಕೆ ದುಃಖ ಪಡ್ತೀಯಾ ಅಂತ ಹೇಳ್ಬಿಡ್ತಾನೆ. ಇದು ಎಂಥ ಕಣ್ತೆರೆಸೋ ಮಾತು. ಮಂತ್ರ ಮಾಡ್ತೀನಿ, ಮಾಟ ಇದು ಮಾಡ್ತೀನಿ, ಅಥವಾ ನೀನು ಮುಂದಿನ ಜನ್ಮದಲ್ಲಿ ನಿನಗೆ ಗಂಡು ಹುಟ್ಟುತ್ತೆ, ಅಥವಾ ಇದು ಮಾಡು, ಪೂಜೆ ಮಾಡು, ಗಂಡು ಹುಟ್ಟುತ್ತೆ, ವ್ರತಕತೆ ಮಾಡು, ಇನ್ನೊಂದು ಗಂಡು ಹುಟ್ಟುತ್ತೆ. ಬುದ್ಧ ಇಂಥ ಯಾವ ವಿಚಾರನೂ ಹೇಳಲಿಲ್ಲ. ಇರುವುದನ್ನು ಇರುವ ಹಾಗೆಯೇ ತಿಳಿಯುವ ಅರಿವು, ಅದು ಬೌದ್ಧ ಧರ್ಮದ ತುಂಬ ಮುಖ್ಯ ತಾತ್ವಿಕತೆ, ಬುದ್ಧನ ತುಂಬ ಮುಖ್ಯವಾದ ತಾತ್ವಿಕತೆ. ಯಾವುದನ್ನು ಹೆಂಗಿದೆಯೋ ಹಾಗೆ ತಿಳ್ಕೊಂಡ್ರೆ ಆವಾಗ ನಮಗೆ ದುಃಖ ಪರಿಹಾರ ಮಾರ್ಗ ಏನಿದೆಯೋ ಅದು ಹೊಳೆಯುತ್ತೆ. ಅಂದರೆ ಯುಕ್ತಾಯುಕ್ತತೆಯ ತಿಳಿವು ಅದಿದೆಯಲ್ಲ, ಅದನ್ನು ಪ್ರಜ್ಞಾ ಅಂತ ಕರೀತಾರೆ. ಹಾಗೆ ಎಲ್ಲ ಜೀವಿಗಳು ನನ್ನಂಗೆ ಅಂತ ನೋಡೋದಿದೆಯಲ್ಲ, ಅದು ಕರುಣ ಅಂತ ಕರೀತಾರೆ. ಹಾಗೆ ಇರದ ಸ್ನೇಹ, ಅದನ್ನು ಮೈತ್ರಿ ಅಂತ ಕರೀತಾರೆ. ಪ್ರಜ್ಞಾ, ಕರುಣಾ, ಮೈತ್ರಿ, ಇದು ಬೌದ್ಧ ತಾತ್ವಿಕತೆಯ ಬಹುದೊಡ್ಡ
ಪ್ರತಿಪಾದನೆಗಳು ಮತ್ತು ಅಂಶಗಳು, ಈ ಮೂರನ್ನ ನಾವು ರೂಢಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಸಮತಾ ಒಳಗಿಂದ ತಂತಾನೆ ಚಿಲುಮೆ ಥರ ಹೊರಗುಕ್ಕುತ್ತೆ. ನೀವೇ ಯೋಚನೆ ಮಾಡಿ. ಯುಕ್ತಾಯುಕ್ತತೆಯ ಅರಿವನ್ನು ಪಡ್ಕೊಂಡು ಎಲ್ಲ ಜೀವಿಗಳು, ಇದರಲ್ಲಿ ಬರೀ ಮನುಷ್ಯರಷ್ಟೇ ಅಲ್ಲ, ಮನುಷ್ಯರು, ಪ್ರಾಣಿಗಳು, ಗಿಡ, ಮರ, ಹಕ್ಕಿ, ಹುಳ, ಪ್ರತಿಯೊಂದು ಜೀವಿಯು ನನ್ನ ಥರವೇ ಅನ್ನುವ ಕರುಣೆಯನ್ನು ಇಟ್ಕೊಂಡು, ಹಾಗೇ ಇಲ್ಲದೆ ಇರುವಂತಹ ಸ್ನೇಹ ಭಾವ, ಮೈತ್ರಿಯನ್ನು ಇಟ್ಕೊಂಡ್ರೆ ಈಗಿನ ಥರ ಇಷ್ಟು ಯುದ್ಧ ಆಗ್ತಾ ಇತ್ತಾ? ಅಥವಾ ಈಗಿನಷ್ಟು ಹಿಂಸೆ ಈ ಜಗತ್ತಲ್ಲಿ ಇರ್ತಾ ಇತ್ತಾ? ಈ ಕಾರಣಕ್ಕೋಸ್ಕರನೇ ಇವತ್ತು ಬುದ್ಧ ನಮಗೆ ತುಂಬ ಪ್ರಸ್ತುತ ಆಗಿರೋದು. ಒಂದು ಹಿಂಸೆ ಇಲ್ಲದಂತಹ ಒಂದು ಮೈತ್ರಿಯ ಜಗತ್ತು, ಒಂದು ಪ್ರೀತಿಯ ಜಗತ್ತಿದೆಯಲ್ಲ, ಅದನ್ನು ನಾವು ನಮ್ಮ ಮುಂದಿನ ತಲೆಮಾರಿಗೆ ಉಳಿಸೋಗ್ಬೇಕಾಗಿದೆ. ಒಂದೊಂದ್ಸಲ ಬೇಸರ ಆಗುತ್ತೆ. ಈಗ ಪ್ರಪಂಚದಲ್ಲಿ ನಡೀತಿರುವ ಯುದ್ಧಗಳು, ಆ ಯುದ್ಧಕ್ಕೆ ಇರುವ ಕ್ಷುಲ್ಲಕ ಕಾರಣಗಳು, ಅದನ್ನು ಖಂಡಿತವಾಗಿ ನಾವು ಕ್ಷುಲ್ಲಕ ಅಂತ ಕರಿಬೇಕು. ಇವರು ಹೊರಗಡೆಯಿಂದ ಬೇರೆ ಬೇರೆ ಏನೇ ಬೇಕಾದ್ರೂ ಹೇಳ್ತಾ ಇರಲಿ, ಅದಕ್ಕಿರುವ ಆ ಕ್ಷುಲ್ಲಕ ಕಾರಣಗಳಿಗೋಸ್ಕರ ಎಷ್ಟು ಸಾವಿರ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟು ಸಾವಿರ ಮಹಿಳೆಯರಿಗೆ ಅವ್ರ ಗಂಡಂದರು ಸತ್ತು ಹೋಗಿದ್ದಾರೆ, ಎಷ್ಟು ಸಾವಿರ ಅಮ್ಮಂದರಿಗೆ ಅವ್ರ ಮಕ್ಕಳು ಸತ್ತು ಹೋಗಿದ್ದಾರೆ. ಯಾತಕ್ಕೆ ಬೇಕಾಗಿದೆ ಯುದ್ಧ? ಸೊ ಯುದ್ಧ ಬೇಡ ಅಂತ ಹೇಳಿ ಶಸ್ತ್ರವನ್ನೇ ತ್ಯಜಿಸಿದ ಅಶೋಕನ್ನ ಮತ್ತು ಅಂಥ ಒಬ್ಬ ಸಾಮ್ರಾಟನನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಬೌದ್ಧನ, ಇದು ಎರಡನ್ನೂ ನಾವು ಭಾರತೀಯರು ಓಡಿಸ್ಬಿಟ್ಟಿದ್ದೀವಿ, ಮರ್ತೆ ಬಿಟ್ಟಿದ್ದೀವಿ, ವಿಸ್ಮೃತಿಗೆ ಸರಿಸ್ಬಿಟ್ಟಿದ್ದೀವಿ. ಇಲ್ಲ, ಜಗತ್ತಿಗೆ ಇವತ್ತು ಬೇಕಾಗಿರೋದು ಬುದ್ಧ ಮತ್ತು ಬುದ್ಧನ ತಾತ್ವಿಕತೆಯಾದ ಪ್ರಜ್ಞಾ, ಕರುಣ, ಮೈತ್ರಿ ಮತ್ತು ಸಮತ. ಇಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕೆಲವು ವರ್ಷಗಳ ಕೆಳಗೆ ನನ್ನ ತಲೆ ಒಳಗೆ ಕೊರಿತಾ ಇದ್ದವಾಗ ರೂಪುಗೊಂಡಿದ್ದು ಬುದ್ಧ ಚರಿತೆ ಅನ್ನುವ ಒಂದು ನೀಳಕಾವ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಪ್ರಜಾಸತ್ಯ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿದ್ದಾರೆ, ಉಪಸಂಪಾದಕರಾಗಿದ್ದಾರೆ. ಮತ್ತು ಇವರು ಹವ್ಯಾಸ ಅಂದರೆ ತುಂಬ ಪುಸ್ತಕಗಳನ್ನು ಓದ್ತಾರೆ, ಪ್ರವಾಸ ಮಾಡ್ತಾರೆ, ಬೆಳಗಿನೊಳಗು ಅಂತ ಇವ್ರದ್ದೇ ಒಂದು ಸಾಂಸ್ಕೃತಿಕ ಸಂಘ ಮಾಡಿದ್ದಾರೆ. ಹೋದ ವರ್ಷ ಮಕ್ಕಳಿಗೋಸ್ಕರ ಒಂದು ಶಿಬಿರ ಮಾಡಿದ್ರಿ ಅಲ್ವಾ ಸರ್? ಹೌದು ಮೇಡಮ್. ಅದು ಉಚಿತವಾಗಿ ಮಾಡಿದ್ದಾರೆ. ಇವತ್ತು ನಾವಿಬ್ಬರು ಇಲ್ಲಿ ಸೇರೋದ ಉದ್ದೇಶ ಏನು ಅಂದರೆ, ನಾವು ಎಚ್.ಎಸ್. ಅನುಪಮ ಅವರ ಬುದ್ಧ ಚರಿತ ಪುಸ್ತಕದ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು. ಬುದ್ಧ ಈವಾಗ ಈ ಒಂದು ಸನ್ನಿವೇಶದಲ್ಲಿ ಹೇಗೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಮೊದಲನೇದಾಗಿ ನಿಮಗೆ ಅಮೋಘ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ, ಒಂದು ಅನುಪಮ ಮೇಡಮ್ ಅವರ ಕಥನ ಕಾವ್ಯದ ಬಗ್ಗೆ ಮಾತುಗಳು ನನ್ನವು ತೊದಲು ಮಾತುಗಳು. ನಾನು ಈ ತನಕ ಕೆಲವು ಪುಸ್ತಕಗಳ ಓದಿನ ಮಿತಿಯಲ್ಲಿ ಈ ಮಾತುಗಳನ್ನು ನಾನು ಆಡ್ತಾ ಇದ್ದೀನಿ. ಬುದ್ಧರು ಕೂಡ ಅವರ ಶಿಷ್ಯಂದಿರಿಗೆ ಏನು ಹೇಳ್ತಾರೆ ಅಂದರೆ, ಬುದ್ಧರು ಹಿಂಗೆ ಹೇಳಿದರು, ನಾನು ಹಿಂಗೆ ಕೇಳಿಸ್ಕೊಂಡಿದ್ದೀನಿ ಅಂತ ನೀವು ಹೇಳಿ ಅಂತ ಹೇಳ್ತಾರೆ. ಆ ರೀತಿ ಬುದ್ಧ ಹೇಳುವ ಮಾತು. ನಾನು ಕೂಡ ಅಷ್ಟೇ, ನನ್ನ ತೊದಲು ಮಾತುಗಳು ಈ ಕೃತಿಯ ಬಗ್ಗೆ, ಈ ಅನುಪಮ ಮೇಡಮ್ ಅವರ ಕಥನ ಕಾವ್ಯದ ಬಗ್ಗೆ ನನ್ನ ತೊದಲು ಮಾತುಗಳು, ನಾನು ಈ ಓದಿನಿಂದ ಏನು ಗ್ರಹಿಸಿದೆ ಅಷ್ಟು ಮಾತುಗಳನ್ನು ಈ ಸಂವಾದದಲ್ಲಿ ಹಂಚಿಕೊಳ್ಳುತ್ತೇನೆ. ಒಂದು ಬುದ್ಧ ಪರಂಪರೆಗೆ, ಒಂದು ಬುದ್ಧ ಮತ್ತು ಆತನ ಧಮ್ಮ ಪರಂಪರೆಗೆ ಒಂದು 2500 ವರ್ಷಗಳ ಒಂದು ಇತಿಹಾಸ ಇದೆ. ಅಲ್ಲಿಂದನೂ ಕೂಡ ಬುದ್ಧನ ಕಾಲಾನಂತರ ಅಲ್ಲಿಂದನೂ ಒಂದು ಜಿಜ್ಞಾಸೆ ನಡೀತಲೇ ಬರ್ತಾ ಇದೆ. ಎಲ್ಲ ಚಿಂತಕರು, ಎಲ್ಲ ಸಾಹಿತಿಗಳು, ಬರಹಗಾರರು, ವಿದ್ಯಾವಂತರು, ಸಾಮಾನ್ಯ ಜನರು ಕೂಡ ಬುದ್ಧ ಧಮ್ಮದ ಬಗ್ಗೆ ಒಂದು ಅರಿವಿನ ರೀತಿ ಅದು ಬೆಳೀತಾ ಬರ್ತಾನೆ ಇದೆ. ನಾವು ಬುದ್ಧ ಚರಿತೆ ಪುಸ್ತಕವನ್ನು, ಅದು 2016ರಲ್ಲಿ ಬಂದಿರತಕ್ಕಂಥ ಒಂದು ಕೃತಿ. ಈ ಕೃತಿ ಪ್ರವೇಶಕ್ಕೂ ಮುನ್ನ ನಾವು ಅನುಪಮ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು. ಅವರು ಭಾಳ ದೊಡ್ಡ ಬರಹಗಾರ್ತಿ, ಈ ನಮ್ಮ ಸಮಕಾಲೀನ ಬದುಕಿನ ಒಂದು ಬಹಳ ದೊಡ್ಡ ಬರಹಗಾರ್ತಿ ನಾವಿಬ್ಬರು ಪರಿಚಯ ಆಗಿದ್ದು ಕೂಡ ಬೆಳಗಿನೊಳಗು ಕಾದಂಬರಿ ಮೂಲಕನೇ. ಅದು ಒಂದು ಶ್ರೀರಂಗಪಟ್ಟಣದ ಒಂದು ಸಮಾರಂಭದಲ್ಲಿ, ಗಾಂಧಿ ಕುರಿತ ಒಂದು ಸಮಾರಂಭ ಅದು. ಅಲ್ಲಿ ನಾವು ಭೇಟಿಯಾದ್ವಿ. ಆಮೇಲೆ ಕೂಡ ಅಲ್ಲಿಂದನೇ ನಾವು ಅನುಪಮ ಮ್ಯಾಮ್ ಇಂದನೇ ನಮ್ಮ ಪರಿಚಯ ಕೂಡ ಆಗಿದ್ದು. ಅವರ ಒಂದು ಬಳಗದಲ್ಲಿ ಇದ್ದೀವಿ ಅನ್ನೋದೇ ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ. ಈ ಕೃತಿಯನ್ನು, ಬುದ್ಧ ಚರಿತ ಕೃತಿಯನ್ನು 2016ರಲ್ಲಿ ಮೇಡಮ್ ಬರೆದಿದ್ದಾರೆ. ಇದೊಂದು ಕಥನ ಕಾವ್ಯದ ಕುರಿತು ಕನ್ನಡದ ಸಾಹಿತ್ಯ ಪರಂಪರೆ 2000 ವರ್ಷಗಳ ಇತಿಹಾಸದೊಳಗಡೆ ಎಲ್ಲ ಬರಹಗಾರರು ಕೂಡ, ಒಬ್ಬ ಸಣ್ಣ ಲೇಖಕ ಕೂಡ ಬುದ್ಧನನ್ನು ಧ್ಯಾನಿಸದೆ, ಬುದ್ಧನ ಬಗ್ಗೆ ಬರೆಯದೆ ಅವನ ಮುಂದಿನ ಬರವಣಿಗೆಗಳನ್ನ ಚಾಲು ಮಾಡಲ್ವೇನೋ ಅನಿಸ್ತದೆ. ಆ ಥರ ಬುದ್ಧ ಎಲ್ಲರನ್ನೂ ಪ್ರಭಾವಿಸಿದ್ದಾರೆ. ಒಂದು ಸ್ಫೂರ್ತಿದಾಯಕವಾಗಿ, ಒಂದು ಸಮಾನತೆಗಾಗಿ ಮತ್ತು ಸಮಾನತೆ ಉಸಿರಾಡುವ ಎಲ್ಲ ಮನಸ್ಸುಗಳನ್ನ ಅವರು ತನ್ನ ಹತ್ರ ಒಂದು ಸೆಳ್ಕೊಂಡಿದ್ದಾರೆ. ಅವರು ಆ ಇಡೀ ಪರಂಪರೆ ಹಂಗೆ ಬೆಳೆದು ಬಂದಿದೆ ಮೇಡಮ್. ಆಗ ಅನುಪಮ ಮ್ಯಾಮ್ ಅವ್ರಿಗೂ ಕೂಡ ಅವರು ಅದರಿಂದ ಬಿಡಿಸ್ಕೊಳ್ಳಿಕ್ಕೆ ಆಗಿರಲ್ಲ.
ಕೆಲವು ಎಷ್ಟೊಂದು ಕವಿತೆಗಳೆಲ್ಲ ಇದೆ ಅವ್ರದ್ದು ಬುದ್ಧನ ಕುರಿತಾಗಿ. ಇದು ಆ ನಿಟ್ಟಿನಲ್ಲೇ ಬಂದಂಥ ಒಂದು ಚರಿತ್ರೆ. ಭಾಳ ತಡವಾಗಿ ಈ ಕೃತಿಯನ್ನು ನಾನು ಓದಿದೆ. ಇದಕ್ಕೂ ಮುಂಚೆ ನಾವು ಹೇಳ್ಬೇಕಂದ್ರೆ ಮೇಡಮ್, ಇವ್ರದ್ದು ನಮ್ಮ ಎಲ್ ಬಸವರಾಜ್ ಅವ್ರದ್ದು ಸೌಂದರ್ಯನಂದ ಅಂತ ಒಂದು ಕೃತಿ ಇದೆ. ಅದೊಂದು ಅಶ್ವಘೋಷನ ಒಂದು ಮಹಾಕಾವ್ಯ. ಅದನ್ನು ಅವರು ಕನ್ನಡಕ್ಕೆ ತಂದಿದ್ದಾರೆ ಮಹಾಕಾವ್ಯವಾಗಿ. ಅದನ್ನು ನಾನು ಓದಿದ್ದೀನಿ. ಮತ್ತು 2024ರಲ್ಲಿ ಬಂದ ಈಚೆ ಕೂಡ ಕಾಲ ಆದಂಥ ಎಚ್ ಎಸ್ ವೆಂಕಟೇಶ ಮೂರ್ತಿಯವರ ಒಂದು ಕೃತಿ, ಅದು ಬುದ್ಧ ಚರಣ ಅಂತ, ಅದು ಕೂಡ ಒಂದು ಮಹಾಕಾವ್ಯ. ಆ ಎರಡು ಮಹಾಕಾವ್ಯಗಳು ಮತ್ತು ನಮ್ಮ ಗೋವಿಂದ ಪೈ ಅವರ ಒಂದು ವೈಶಾಖ ಬುದ್ಧನ ಕುರಿತ ಒಂದು ಮಹಾಕಾವ್ಯ ಇದೆ. ಅದನ್ನು ನಾನು ಓದಲಿಕ್ಕಾಗಿಲ್ಲ, ಯಾಕಂದರೆ ಕೃತಿ ಸಿಕ್ಕಿಲ್ಲ ಅದು. ಆದರೆ ಈ ಎರಡು ಕೃತಿಗಳ ಓದಿನ ಮಿತಿಯಲ್ಲಿ ನಾನು ಹೇಳೋದಾದರೆ, ಆ ಎರಡು ಕೃತಿಗಳನ್ನ ನೆನಪು ಇಟ್ಕೊಂಡು ನಾನು ಈ ಕೃತಿ ಬಗ್ಗೆ ಒಂದು ಬುದ್ಧ ಚರಿತ್ರೆ ಏನು ಹೇಳಲಿಕ್ಕೆ ಹೋಗ್ತಿದೆ, ವರ್ತಮಾನದ ಬದುಕಿಗೆ ಹೇಗೆ ಸ್ಪಂದಿಸ್ತಿದೆ, ಯಾವ್ದು ರೀತಿ ಪ್ರತಿಕ್ರಿಯಿಸ್ತಿದೆ ಅನ್ನೋದನ್ನು ಒಂದು ಅವರು ತುಂಬ ತುಂಬ ಸರಳವಾಗಿ ಮತ್ತು ತಿಳಿಯಾಗಿ ಅವರು ಇಲ್ಲಿ ದಾಖಲೆ ಮಾಡಿದ್ದಾರೆ. ಸರ್, ಈಗ ನೀವು ಬುದ್ಧ ಚರಿತ್ರೆ ಓದಿದ್ದಾಗ ನೀವು ಆ ಪುಸ್ತಕದಿಂದ ಏನು ಗ್ರಹಿಸಿದ್ರಿ? ಅಂದ್ರೆ ಈಗ ಪ್ರಸ್ತುತ ತುಂಬಾ ಯುದ್ಧ, ಸಾವು ನೋವು, ಒಬ್ಬರಿಗೆ ಮನುಷ್ಯ ತುಂಬಾ ಸ್ವಾರ್ಥಿ ಆಗ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ, ಇಂಥ ಒಂದು ಸಮಯದಲ್ಲಿ ಬುದ್ಧ ಹೇಗೆ ಪ್ರಸ್ತುತನಾಗ್ತಾನೆ ಸರ್? ಅವನ ಬಗ್ಗೆ ಮೇಡಮ್ ಏನು ಹೇಳಿದ್ದಾರೆ ಪುಸ್ತಕದಲ್ಲಿ? ಇದು ಅವರು ಕಥನ ಕಾವ್ಯ ಅಂತ ಹೇಳ್ಕೊಂಡ್ರು ಕೂಡ ಏನಾಗಿದ್ರೆ ಬುದ್ಧನ ಹುಟ್ಟು ಮತ್ತು ಅವರು ಏನು ಬಹಿಷ್ಕಾರಗೊಂಡು ರಾಜ್ಯವನ್ನು ತೊರೆದಿದ್ದು, ಆನಂತರ ದುಃಖದ ನಿವಾರಣೆಗಾಗಿ ಅವರು ಇಡೀ ಬದುಕಿನಲ್ಲಿ ಅವರು ಒಂದು ಜರ್ನಿ ಇದೆಯಲ್ಲ ಮೇಡಮ್, ಅಲ್ಲಿ ಅವರು ಹುಡುಕಾಟ ನಡೆಸ್ತಾರೆ. ದುಃಖದ ಮೂಲ ಯಾಕೆ, ಬದುಕಿನಲ್ಲಿ ಬರುವ ದುಃಖದ ಮೂಲ ಏನು, ಅದಕ್ಕೆ ಸತ್ಯವನ್ನು ಕಂಡುಹಿಡಿಯೋದು ಹೆಂಗೆ ಅಂತ ಅವರು ಎಲ್ಲ ಪ್ರಯೋಗಗಳನ್ನ ಮಾಡ್ತಾರಲ್ಲ ಮೇಡಮ್. ಅವರು ಅದರ ಇಡೀ ಕಥನ ಏನಾಗಿದೆ ಅಂದರೆ ಒಂದು ಜೀವನ ಚರಿತ್ರೆನೇ ಇದೆ ಅದರಲ್ಲಿ. ಈ ವರ್ತಮಾನಕ್ಕೆ ಏನಿಲ್ಲ. ಬುದ್ಧ ಅವನು ಕಪಿಲವಸ್ತುಲಿ ಹುಟ್ಟಿದ, ಆಮೇಲೆ ಅವನು ಬಹಿಷ್ಕೃತನಾಗಿ ಹೊರಗಡೆ ಹೋದ ರಾಜ್ಯದಿಂದ ಅಂತ ಇದೆ ಮೇಡಮ್. ಆದರೆ ವರ್ತಮಾನಕ್ಕೆ ಬರಲಿಲ್ಲ ಅಂದರು ಮೇಡಮ್ ಒಂದು ಮಾತನ್ನು ಹೇಳ್ತಾರೆ, ಏನಂದರೆ ನೀವು ಈ ವೇಗ, ಸ್ಪರ್ಧೆ ಮತ್ತು ಈ ಒಂದು ದುರಾಸೆಯ ಒಂದು ಸ್ವಾರ್ಥವಾದದ್ದು, ಎಲ್ಲೆಲ್ಲೂ ಯುದ್ಧ, ಕಾರ್ಮೋಡ, ಇದಕ್ಕೆಲ್ಲ ಉತ್ತರ ಏನಂದರೆ ಬುದ್ಧ ಅನ್ನುವ ಮಾತನ್ನು ಅನುಪಮ ಮೇಡಮ್ ಕೂಡ ಇಲ್ಲಿ ದಾಖಲಿಸಿದ್ದಾರೆ ಮೇಡಮ್. ನಮ್ಮ ಶ್ರೀರಂಗಪಟ್ಟಣದ ಪ್ರೊಫೆಸರ್ ಕರೀಮುದ್ದೀನ್ ಸಾಹೇಬರು ಅಂತ ಒಬ್ಬರು ಇದ್ರು ಮೇಡಮ್, ಬಹುಭಾಷಾ ಪಂಡಿತರವರು. ಅರೇಬಿಕ್, ಪರ್ಷಿಯನ್, ಇಂಗ್ಲೀಷ್ ಈ ಎಲ್ಲ ಭಾಷೆಗಳು ಬರ್ತಿದ್ದಂಥ ಒಬ್ಬ ಅಪರೂಪದ ವಿದ್ವಾಂಸರು. ಅವರು ಒಂದು ಮಾತು ಹೇಳಿದ್ದಾರೆ ಮೇಡಮ್ ಬುದ್ಧನ ಬಗ್ಗೆ. ಎಲ್ಲಿ 10,000 ಕೋಟಿಗೆ ಒಬ್ಬ ಬುದ್ಧ, 10,000 ಕೋಟಿಗೆ ಒಬ್ಬ ಬುದ್ಧ, ಉಳಿದವರೆಲ್ಲ ಬುದ್ಧಗಳು ಅಂತ. ಅಂದರೆ ಬುದ್ಧಗಳು ಅಂದರೆ ದಡ್ಡರು ಅಂತ. ನಾವು ಬುದ್ಧನ ಹಾದಿಯಲ್ಲಿ ಸಾಗುವಾಗ, ಬುದ್ಧನ ಹಾದಿಯಲ್ಲಿ ಸಾಗಿ ಒಂದು ಪ್ರಯತ್ನ, ಮನುಷ್ಯರಾದ ನಾವೆಲ್ಲ ಬುದ್ಧನ ಹಾದಿಯಲ್ಲಿ ಸಾಗಬೇಕು, ಬುದ್ಧಗಳಾಗಬಾರ್ದು, ಬುದ್ಧರಾಗುವ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೇನೆಂದರೆ ಧಮ್ಮವನ್ನು ಮಾರ್ಗವಾಗಿ ನಾವು ಸ್ವೀಕಾರ ಮಾಡಬೇಕು. ಆ ಥರದ ಒಂದು ಮಾರ್ಗಕ್ಕೆ ಬುದ್ಧ ಚರಿತ್ರೆ ಕೃತಿ ಸಹಕಾರಿಯಾಗಿ ನಿಲ್ಲುತ್ತೆ ನಮಗೆ ಅಂತ ಹೇಳ್ಬೋದು. ಸರ್, ಈಗ ಇದರಲ್ಲಿ ಮುರ್ನಾಕೂಡು ಅವರು ಮುನ್ನುಡಿ ಬರೆದಿದ್ದಾರೆ ಅಲ್ವಾ ಸರ್? ಅದರಲ್ಲಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲೊಂದು ಇದರಲ್ಲಿ ಇವರು ಮೇಡಮ್ ಏನು ಹೇಳ್ತಾರೆ ಅಂದರೆ ಜಗ್ಗನೆ ಬೆಳಕಾಯಿತು ಅಂತ ಹೇಳಿ. ಹೌದು ಮೇಡಮ್. ಈಗ ನೋಡಿ ಮೇಡಮ್, ಅದೊಂದು ಬುದ್ಧ ಹುಟ್ಟಿದ್ದು ಪೂರ್ಣಿಮೆಯಲ್ಲಿ, ಜ್ಞಾನೋದಯ ಆಗಿದ್ದು ಪೂರ್ಣಿಮೆಯಲ್ಲಿ, ಅವರು ನಿಬ್ಬಾಣ ಹೊಂದಿದ್ದು ಪೂರ್ಣಿಮೆಯಲ್ಲಿ. ಪೂರ್ಣಿಮೆಗೂ ಬುದ್ಧನಿಗೂ ಭಾಳ ಒಂದು ನಂಟಿದೆ. ಬೆಳಕು ಅನ್ನೋದನ್ನು ನಾವು ಅವ್ರ ಬೆಳಕಿನ ಪ್ರತಿರೂಪವಾಗಿ ಎಲ್ಲ ನಾವು ಅವರನ್ನು ಕಾಣ್ತೀವಿ. ಅಂದರೆ ಬೆಳಕಿನ ಪ್ರತಿರೂಪ ಬುದ್ಧ. ಜಗ್ಗನೆ ಬೆಳಕಾಯಿತು ಅನ್ನುವ ಪದವನ್ನು ಅನುಪಮ ಮೇಡಮ್ ಬಳಸಿದ್ದಾರೆ. ಅವರು ತುಂಬ ಚೆನ್ನಾಗಿದೆ ಮೇಡಮ್. ಅವರು ಕೂಡ ಅದನ್ನು ಹೈಲೈಟ್ ಮಾಡಿದ್ದಾರೆ. ಜಗ್ಗನೆ ಬೆಳಕಾಯಿತು ಎಷ್ಟು ಒಂದು ಆಡು ನುಡಿಯಲ್ಲಿದೆ ಈ ಪದ ಅಂತ. ಅಂದರೆ ಬೇರೆ ಪುಸ್ತಕಗಳನ್ನ ನಾವು ಓದುವಾಗ ಅವರೆಲ್ಲ ಏನಂದರೆ ಜ್ಞಾನೋದಯ ಆಯಿತು, ಈ ತಪಸ್ ಮಾಡಿದ್ರು, ಇಷ್ಟೊಂದು ಕಠಿಣ ತಪಸ್ ಮಾಡಿದ್ರು ಅಂತ. ಅಂದರೆ ನೋಡಿ, ಒಂದು ಹರಳಿ ಎಲೆ ಬೀಳುವಾಗ ಎಷ್ಟು ನಿಧಾನ ಅಂತ ಒಂದು ಪದ ಬಳಸ್ತಾರೆ ಅವರು. ನಿಧಾನವಾಗಿ ಹರಳಿ ಎಲೆ ಬಿದ್ದಿದ್ದು, ಹಂಗೆ ಬುದ್ಧನ ಜ್ಞಾನೋದಯ ಆಯಿತು, ಆಗ ಜಗ್ಗನೆ ಬೆಳಕಾಯಿತು ಅಂತ ಹೇಳ್ತಾರೆ ಮೇಡಮ್. ಜಗ್ಗನೆ ಬೆಳಕಾಯಿತು ಅಂತ ಈ ಕಾವ್ಯದಲ್ಲಿ ಬರುವಾಗ ಅವರು ಹೆಂಗೆ ಬರೀತಾರೆ ಮ್ಯಾಮ್ ಅಂದರೆ, ಮಳೆ ಉಳದ ವಿಸ್ಮಯ ಕಣ್ಣು ತುಂಬಿರುವಾಗ ಪೂರ್ವದಲ್ಲಿ ಆಯಿತು ಚಂದ್ರೋದಯ, ಒಂದು ಹರಳಿ ಎಲೆ ಗಾಳಿಯಲ್ಲಿ ಬೆಳದಿಂಗಳಲ್ಲಿ ನಿಧಾನ, ತುಯ್ದಾಡುತ್ತಾ ನಿರ್ಲಿಮಿತ ನೇತ್ರದೆದುರು ನೆಲ ಮುತ್ತಿದವು ಗೆದ್ದಲುಗಳು ಎಲೆಯ ಮಣ್ಣಾಗಿಸಲು, ಆಗ ಜಕ್ಕನೆ ಬೆಳಕಾಯಿತು. ಎಷ್ಟು ಸುಂದರವಾಗಿ ಬರೀತಾರೆ ಮೇಡಮ್ ಅಂದರೆ ಅವರು. ಅದು ಜಕ್ಕನೆ ಬೆಳಕಾಯಿತು. ಕತ್ತಲೆ ತುಂಬಿತ್ತು ಆ ಸಮಯದಲ್ಲಿ, ಆ ಕಾಲದಲ್ಲಿ ಕತ್ತಲೆ ತುಂಬಿ ಜಗತ್ತಿಗೆ ಒಂದು ಬೆಳಕಾಯಿತು, ಜ್ಞಾನದ ಬೆಳಕು ಅಲ್ಲಿ ಆಗ ಅರಳಿ ಮರದ ಕೆಳಗಡೆ ಉದ್ಭವ ಆಯಿತು. ಅಂದರೆ ಸರ್, ಈಗ ಯಶೋಧರೆನ ಅವನು ಒಂದೇ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗ್ಬಿಡಲ್ಲ ಮಲಗಿರೋಣ, ಅದ್ರ ಬಗ್ಗೆನೂ ಮೇಡಮ್ ತುಂಬ ಚೆನ್ನಾಗಿ ಬರೆದಿದ್ದಾರೆ.
ಹೌದು ಮೇಡಮ್. ನಾವು ಈ ಅನುಪಮ ಮೇಡಮ್ ಅವರು ಬರೆದಿರೋದ ನೋಡಿದ್ರೆ ಇಡೀ ಕಥನದಲ್ಲಿ ಈಗ ಕೆಲವು ಲೇಖಕಿಯರು ಬುದ್ಧನು ಕೂಡ ಒಂದು ಹೆಣ್ಣು ಅಂತ ಒಂದು ಒಂದು ರೂಪಕವಾಗಿ ಚಿತ್ರಣ ಮಾಡ್ತಾ ಇದ್ದಾರೆ. ಕೆಲವು ಕವಿತೆಗಳು ಕೂಡ ಬಂದಿವೆ ಮೇಡಮ್. ಈ ಕೃತಿಯಲ್ಲೂ ಕೂಡ ಅವರು ಬರೆಯುವಾಗ ಇಲ್ಲಿ ಬರುವ ಹೆಣ್ಣು ಪಾತ್ರಗಳ ಬಗ್ಗೆ ಬರೆಯುವಾಗ ತುಂಬ ಐಸ್ಟ್ರೀಮಲ್ಲಿ ಅವರು ತಗೊಳ್ತಾರೆ. ಕೆಲವು ಎಲ್ಲ ಎಷ್ಟು ಸುಂದರವಾಗಿ ಒಡಮೂಡಿದೆ ಅಂದರೆ ಅಮ್ರಪಾಲಿದಿರ್ಬೋದು, ಕಿಸಾ ಗೌತಮಿದಿರ್ಬೋದು, ಪ್ರಜಾ ಗೌತಮಿದಿರ್ಬೋದು, ವಿಶಾಖ ಇರ್ಬೋದು, ಈ ಎಲ್ಲ ಪಾತ್ರಗಳಿಗೂ ಭಾಳ ಚೆನ್ನಾಗಿ ಬಂದಿದೆ ಮೇಡಮ್, ಜೀವ ತುಂಬಿದ್ದಾರೆ ಮೇಡಮ್. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ನೋಡಿ ಯಶೋಧರೆ ಈ ಜ್ಞಾನೋದಯ ಆಗಿದೆ ಬುದ್ಧರಿಗೆ, ಶಾಕ್ಯ ಗುರು ಕರಿತಾ ಇದ್ದಾರೆ, ನಮ್ಮ ಬನ್ನಿ ಕೋಲಿಯ ಬರ್ಬೇಕು ನೀವು ನಮ್ಮ ಆಸ್ಥಾನಕ್ಕೆ ಅಂತ ಕರಿತಾ ಇದ್ದಾರೆ. ಆ ಕರೆದಾಗ ಏನಾಗುತ್ತೆ ಮೇಡಮ್, ಅವರು ಬರ್ತಾನೆ ಬುದ್ಧ, ಬಂದಾಗ ನಾವೆಲ್ಲ ಬರ್ತಾನೆ, ಬಂದಾಗ ಮನೆಗೆ ಹೋಗಿರಲ್ಲ, ಅವನ ಮನೆಗೆ ಹೋಗಿರಲ್ಲ, ಯಶೋಧರೆ ಕಾಯ್ತಾ ಇರ್ತಾಳೆ, ತುಂಬ ಚಟಪಡಿಸ್ತಾ ಇರ್ತಾಳೆ. ಆ ರಂಗೋಲಿ ಬಿಡುವ ಒಂದು ಸಂದರ್ಭ ಇದೆ. ಯಶೋಧರೆ ರಂಗೋಲಿ ಬಿಡ್ತಾ ಇರ್ತಾಳೆ, ಕೈಯೆಲ್ಲ ನಡುಗುತ್ತೆ. ಈ ರಂಗೋಲಿ ಬಿಡೋಕೆ ಆಗಲ್ಲ ಅವಳಿಗೆ, ಏನೋ ತಳಮಳ, ಎದೆಯಲ್ಲಿ ಏನೋ ಸಂಕಟ. ಬರ್ತಾ ಇರ್ತಾನೆ, ಸಖ ಬರ್ತಾ ಇರ್ತಾನೆ, ತನ್ನನ್ನು ಬಿಟ್ಟೋದ ಸಖ ಬರ್ತಾ ಇದ್ದಾನೆ, ಮರಳಿ ಬರ್ತಾ ಇದ್ದಾನೆ, ಅವನನ್ನು ಎದುರುಗೊಳ್ಳೋದು ಹೆಂಗೆ ಅನ್ನೋ ಒಂದು ಸಂಕಟ ಇದೆ ಮೇಡಮ್. ನಾವೆಲ್ಲ ಬೆಳಕು ಅಂತ, ನಮ್ಮೊಳಗಿನ ಬೆಳಗುತ್ತೆ ಬುದ್ಧನ ಒಂದು ಬೆಳಕು ಅಂತ ನಾವು ಎಲ್ಲ ಭಾವಿಸ್ತೀವಿ, ಇಡೀ ಜಗತ್ತು ಭಾವಿಸುತ್ತಾರೆ. ಆದರೆ ಯಶೋಧರೆಗೆ ಹೆಂಗೆ ಕಾಣ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡುವಾಗ ಮೇಡಮ್, ಅನುಪಮ ಮೇಡಮ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ತನ್ನ ಆವರಿಸಿದ್ದು ಮುಟ್ಟಲಾಗದ ಬೆಳಕಿನ ಬೆಟ್ಟವೇ ಅಂತ ಒಂದು ಪದ ಉಪಯೋಗಿಸ್ತಾರೆ. ಅಂದರೆ ಬೆಳಕಿನ ಬೆಟ್ಟನ ಮುಟ್ಟಕ್ಕಾಗ್ತಿಲ್ಲ ಯಶೋಧರೆ, ಅವ್ರಿಗೆ ಗೊತ್ತಿದೆ ಬೆಳಕು ಅನ್ನೋದು, ಆದರೆ ಅದನ್ನು ಮುಟ್ಟಕ್ಕಾಗಲ್ಲ, ಅದನ್ನು ಆವರಿಸ್ಕೊಳ್ಳೋದು ಹೆಂಗೆ ಅನ್ನೋ ಒಂದು ಸಂಕಟ, ಆ ತಳಮಳ ಇದೆಯಲ್ಲ ಮೇಡಮ್, ಅದನ್ನು ತುಂಬ ಚೆನ್ನಾಗಿ ಅನುಪಮ ಮೇಡಮ್ ಅವರು ಅಲ್ಲಿ ಬರೆದಿದ್ದಾರೆ ಮೇಡಮ್. ಆಮೇಲೆ ರಾಹುಲನ್ನು ಕೊಟ್ಟು ಹೌದು, ತಾನು ಕೂಡ ಹೋಗ್ತಾರೆ. ನಾರುಮುಡಿ ಹುಟ್ಟಿ ನಾನು ಬರ್ತಿದ್ದೆ ನಿಮಗೆ, ಈ ಎಳೆಯ ಕಂದ ಇರಲಿಲ್ಲ ಅಂದರೆ, ಎಳೆಯ ಕಂದ ಇರಲಿಲ್ಲ ಅಂದ್ರೆ ನಾನು ಬರ್ತಿದ್ದೆ ನಿಮ್ಮ ಜೊತೆ ಅಂತ ಹೇಳ್ತಾರೆ ಅವರು. ಅದನ್ನು ನಾರುಮುಡಿ ನಾನು ಹುಟ್ಟು ಬರ್ತಿದ್ದೆ ಅಂತ. ಆದರೆ ಬೇರೆ ರೂಪಗಳ ಬುದ್ಧನ ಟೀಸ್ ಮಾಡ್ತಾರೆ, ಮಧ್ಯರಾತ್ರಿಯಲ್ಲಿ ಹೆಂಡ್ತಿನ ಬಿಟ್ಟೋದ ಅನ್ನೋದೆಲ್ಲ ಇದೆ. ಆದರೆ ಯಾಕೆ ಬಿಟ್ಟೋದ, ಅದ್ರ ಹಿಂದಿನ ಕಾರಣಗಳೇನು ಅನ್ನೋದನ್ನು ಅನುಪಮ ಮೇಡಮ್ ಏನು ಮಾಡ್ತಾರೆ ಅಂದರೆ, ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಬುದ್ಧ ಮತ್ತು ಆತನ ತಮ್ಮ ಕೃತಿಯಿಂದ ಈ ಕಥನ ಕಾವ್ಯವನ್ನು ಅವರು ತಗೊಂಡಿದ್ದಾರೆ. ಇಡೀ ಕಥನ ಕಾವ್ಯ ಕಟ್ಟೋದು ಅಂಬೇಡ್ಕರ್ ಅವರ ಆ ಕೃತಿಯಿಂದ. ಅಲ್ಲಿ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಯಾಕೆ ಬುದ್ಧನಿಗೆ ಬಹಿಷ್ಕಾರ ಹಾಕಿದ್ರು, ಸಂಘದ ನಿಯಮ ವಿರುದ್ಧವಾಗಿ ನಡ್ಕೊಂಡ, ಸಂಘದ ನಿಯಮ ಏನಿದೆ ಅನ್ನೋ ಪ್ರಶ್ನೆ ನಾವು ಕೇಳ್ಕೊಂಡ್ರೆ ಮೇಡಮ್, ಸಂಘ ಅಂದರೆ ಏನು, ಯುದ್ಧಕ್ಕೆ ಕರೆ ಕೊಟ್ಟಾಗ ಸಂಘದ ನಿಯಮ ಒಪ್ಪಿದರೆ ಅದನ್ನು ತಿರಸ್ಕಾರ ಮಾಡಬಾರ್ದು, ಅದಕ್ಕೆ ಒಪ್ಪಿಗೆ ಕೊಡಬೇಕು, ಹೋಗಲೇಬೇಕಿತ್ತು, ಯುದ್ಧ ಮಾಡಬೇಕಿತ್ತು. ಯುದ್ಧ ನಮ್ಮ ನೆಂಟರ ಜೊತೆನೇ ಯುದ್ಧ ಮಾಡ್ಬೇಕಂತ ಬುದ್ಧ ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಎಲ್ಲ ಬಂಧು ಬಳಗ ಇದ್ದಾರೆ, ತಾಯಿ, ನನ್ನ ಹೆಂಡತಿ ಅಲ್ಲಿ ಇವಳು, ನಮ್ಮ ಎಲ್ಲ ಬಂಧು ಬಳಗನೇ, ಅವ್ರ ಜೊತೆ ನಾವು ಯುದ್ಧ ಮಾಡೋದು ಬೇಡ, ಯುದ್ಧದಿಂದ ಯಾರಿಗೂ ಲಾಭ ಇಲ್ಲ, ಎಲ್ಲ ನಷ್ಟ, ಸಾವು ನೋವು, ಸಂಕಟ, ಅದು ಕೂಡ ಇದನ್ನೆಲ್ಲ ನೋಡಬೇಕಾಗ್ತದೆ, ಯುದ್ಧ ಬೇಡ ಅಂತ ವಿರೋಧಿಸ್ತಾನೆ. ಅದಕ್ಕೋಸ್ಕರ ಅವನು ಕೂಡ ಬಹಿಷ್ಕಾರ ಆಗಿ ಹೋಗ್ಬೇಕಾಗ್ತದೆ. ಅದನ್ನು ಹೇಳ್ತಾನೆ. ಆಗ ಯಶೋಧರೆ ಹೇಳೋ ಮಾತು ಕೇಳಿ ಹೆಂಗಿದೆ ಅಂತ, ಅನುಪಮ ಮೇಡಮ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂತ, ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ ಅಂತ. ನೀವು ಹೋಗು, ನಿನ್ನ ಜಾಗದಲ್ಲಿ ಇದ್ರೆ ಅದನ್ನೇ ಮಾಡ್ತಿದ್ದೆ, ಈ ಕಂದ, ಎಳೆಯ ಕಂದ ಇಲ್ಲದಿದ್ದರೆ ನಿನ್ನ ಜಾಗ ನಾನು ಬರ್ತಿದ್ದೆ, ನಾರು ಮುಡಿ ಹುಟ್ಟಿ ನಿನ್ನೊಂದಿಗೆ ನಾನು ಬರುತ್ತಿದ್ದೆ ಅಂತ ಭಾಳ ಚಂದವಾಗಿ ಅವರು ಮಾತಾಡ್ತಾರೆ ಮೇಡಮ್. ಆಮೇಲೆ ಅಂಗುಲಿಮಾಲನ್ ಕಥೆ ಬರ್ತಲ್ಲ ಸರ್, ಅಂಗುಲಿಮಾಲಂದು ಭಾಳ ಚೆನ್ನಾಗಿದೆ ಮೇಡಮ್. ಅಂಗುಲಿಮಾಲನ ಕತೆ ಇಡೀ ಬುದ್ಧ ಚರಿತ್ರೆಯಲ್ಲೇ ಭಾಳ ಅದೊಂದು ಪರಿಣಾಮಕಾರಿಯಾಗಿ ಚಿತ್ರಿತಗೊಂಡಿದೆ. ಎಲ್ಲರೂ ಅಂಗುಲಿಮಾಲನ್ನ ಬಿಟ್ಟು ಬರೆಯೋಕ್ಕಾಗೋದಿಲ್ಲ. ನಾವು ಸ್ಕೂಲ್ ಟೈಮಲ್ಲಿ ಬುದ್ಧನನ್ನು ಪ್ರವೇಶ ಮಾಡಿದ್ದೆ ಅಂಗುಲಿಮಾಲನ ಮೂಲಕ. ಆ ಥರದ ಒಂದು ಪ್ರತಿಮೆ, ಬೆರಳುಗಳನ್ನು ಹಾಕೊಂಡಿದ್ದು, ಕತ್ತಿ ಹಿಡ್ಕೊಂಡಿರೋದು, ರಾಕ್ಷಸನ ಸ್ವರೂಪ, 2-3 ಕಥೆಗಳು ಇದೆ, ಅದು ಒಂದೇ ಅಲ್ಲ. ಇದರಲ್ಲಿ ನೇರವಾಗಿ ಅವರು ಬರೆದಿದ್ದಾರೆ. ಪ್ರೇಮ ಭಿಕ್ಷುವಲ್ಲಿ ಬರಬೇಕಾದ್ರೆ ಇವನೊಬ್ಬ ಒಂದು ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿದಂಥ ಒಂದು ಅಂಗುಲಿಮಾಲ ಅನ್ನೋ ಒಂದು ಪಾತ್ರ. ಅವನು ಪಾಳೆಗಾರನ, ಅಲ್ಲಿ ಊರಿನ ಪಾಳೆಗಾರ, ಇವ್ರ ತಂದೆ ಅಲ್ಲಿ ಜೀತ ಮಾಡ್ತಾ ಇರ್ತಾನೆ, ಇವನು ಜೀತ ಮಾಡ್ತಾ ಇರ್ತಾನೆ. ಒಂದಿನ ಅವ್ರ ತಂದೆಗೆ ತುಂಬ ಹುಷಾರು ತಪ್ಪಿಬಿಡುತ್ತೆ. ಹುಷಾರು ತಪ್ಪಿದಾಗ ನೀನು ಕೆಲಸ ಮಾಡಬೇಕಾಯ್ತು ಅನ್ನೋ ಕಾರಣಕ್ಕೆ ಸುಳ್ಳು ಹೇಳ್ತಿದ್ಯಾ ನೀನು ಅಂತ ಅವನು ತುಂಬ ಪಾಳೆಗಾರ ಕೆಲಸಕ್ಕೆ ಬರ್ದಿರೋದಕ್ಕೆ ಸಿಟ್ಟಾಗ್ಬಿಡ್ತಾನೆ. ಅಂಗುಲಿಮಾಲನು ಕೂಡ ಅಲ್ಲೇ ಇರ್ತಾನೆ, ನೀನು ಸುಳ್ಳು ಹೇಳ್ತಿದ್ಯಾ, ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಹೇಳ್ತಾನೆ. ಆವಾಗ ಏನು ಮಾಡ್ತಾನೆ, ತನ್ನ ಮಗನನ್ನು ನೀನು ಹೋಗಿ ಅವನ್ನ ಕರ್ಕೊಂಡು ಬಾ, ಅವನು ಸುಳ್ಳು ಹೇಳ್ತಾವನೆ ಕೆಲಸ ಮಾಡೋಕ್ಕಂತ ಮನೆಗೆ ಹೋಗಿ ಕರ್ಕೊಂಡು ಬರ್ತಾನೆ. ತುಂಬ ಜ್ವರದಿಂದ ಅವನು ಬಳಲ್ತಾ ಇರಿದ್ರು, ಕೆಲಸ ಮಾಡೋ ನೀನು ಅಂತ ಕರ್ಕೊಂಬರ್ತಾನೆ. ಆಯಿತು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಅವನ ಮಗ ಓದೋನು ಏನು ಮಾಡ್ತಾನೆ ಅಂದರೆ, ಅಲ್ಲಿ ಅಂಗುಲಿಮಾಲನ ತಂಗಿ ಇರ್ತಾಳೆ, ಅವಳ ಮೇಲೆ ಕಣ್ಣು ಬಿದ್ದುಬಿಡ್ತದೆ. ಆಯಿತಾ, ಅಂಗುಲಿಮಾಲ ಅವನು ಮತ್ತೆ ಹೋಗಿ ಅವಳ ತಂಗಿಯನ್ನು ಒಂದು ಶೋಷಣೆ ಮಾಡ್ತಾನೆ, ಬಲಾತ್ಕಾರಕ್ಕೆ ಒಳಪಡಿಸ್ತಾನೆ. ಅವನು ಮನೆಗೆ ಬಂದಾಗ ಅದನ್ನು ಅಂಗುಲಿಮಾಲ ನೋಡಿದಾಗ ಅವನಿಗೆ ತುಂಬ ಸಿಟ್ಟು ಬಂದ್ಬಿಡ್ತದೆ, ಈ ಥರ ಒಂದು ದೌರ್ಜನ್ಯ ದಬ್ಬಾಳಿಕೆ ಇದೆಯಲ್ಲ ಅಂತ. ಆಗ ಅವನು ಕ್ರೂರನಾಗಿ ಅವನನ್ನು ಶಿಕ್ಷೆಗೊಳಪಡಿಸ್ತಾನೆ. ಎಂಥ ಶಿಕ್ಷೆಗೊಳಪಡಿಸ್ತಾನೆ ಅಂದರೆ,
ಹಂಗೆ ಅವನ ಯಾರು ಮಗ ಇರ್ತಾನೆ ಪಾಳೆಗಾರನ ಮಗ ಅವನನ್ನು ಕೊಲೆ ಮಾಡ್ತಾನೆ. ಆಯಿತಾ, ಕೊಲೆ ಮಾಡಿದಾಗ ಏನಾಗುತ್ತೆ, ಒಟ್ಟು ಭಯ ಆಗುತ್ತೆ, ಪಾಳೆಗಾರನ ಮಗನ ಕೊಲೆ ಮಾಡಿದ್ರೆ ಬಿಡ್ತಾರೆ ಸಮಾಜ. ಸೊ ಇದ್ರ ಕಂಡು ಊರು ಬಿಟ್ಟು ಓಡ್ತಾನೆ. ಆದರೆ ಯಾರು ಅವನ ಸಂದರ್ಭಕ್ಕೆ ಅವನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಸಹಾಯಕ್ಕೆ ಬರೋದೇ ಕಾರಣಕ್ಕೆ ಅವನು ಏನು ಮಾಡ್ತಾನೆ ಅಂದರೆ ಕೊನೆಗೆ ಈ ಥರ ಒಂದು ಕ್ರೌರ್ಯಕ್ಕೆ ಬೆರಳು ಹಾಕೊಂಡು ತಾನು ಯಾರು ನನ್ನ ಸಪೋರ್ಟಿಗೆ ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೆ ಜನರನ್ನ ಸಾಯಿಸಿ ಅವನು ಭಯಭೀತನಾಗಿ ಮಾಡಲಿಕ್ಕೋಸ್ಕರ ಜನರನ್ನ ರಾಕ್ಷಸ ರೂಪವನ್ನು ತಾಳ್ತಾನೆ ಅನ್ನೋದು ಒಂದು ಕಥನೆ ಪ್ರೇಮ ಭಿಕ್ಷುವಲ್ಲಿದೆ ಮೇಡಮ್. ಇನ್ನೊಂದು ನಮ್ಮ ಧಮ್ಮಯಾನ ಕೃತಿಯಲ್ಲಿ ನಾವು ನೋಡುವಾಗ, ಮೂಡ್ನಕೂಡು ಚಿನ್ನಸ್ವಾಮಿಯವರ ಕೃತಿಯಲ್ಲಿ ನೋಡುವಾಗ, ಅಂಗುಲಿಮಾಲ ಒಬ್ಬ ಗುರುಗಳ ಹತ್ರ ಪಾಠ ಕಲಿತಾ ಇರ್ತಾನೆ. ಅವನು ಎಲ್ಲ ಕಲಿತು ಅಲ್ಲಿ ಶಿಷ್ಯತ್ವ ಪಡೆದಾಗುತ್ತೆ. ಸೊ ಇನ್ನೇನೋ ಹೊರಡ್ಬೇಕು ಅನ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಗುರುಗಳಿಗೆ ಇಷ್ಟ ಇರಲ್ಲ ಇವನ್ನ ಕಳ್ಸೋಕ್ಕೆ. ಯಾಕೆ ಇಷ್ಟ ಇರಲ್ಲ ಅಂದರೆ ಕೊನೆಗಾಲದಲ್ಲಿ ನನ್ನನ್ನು ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅಂಗುಲಿಮಾಲಂಗೆ ನಾನು ಕಲ್ತಿರೋದನ್ನೆಲ್ಲವನ್ನು ಧಾರೆ ಎರೆದಿದ್ದೀನಿ. ಆದರೆ ಇವನು ಬರ್ತಾ ಇಲ್ಲ ಅಂದರೆ ಇಲ್ಲಿ ಹೋಗ್ತಾ ಇದ್ದಾನಲ್ಲ ನನ್ನ ಬಿಟ್ಟು ಅಂತ ಕೇಳ್ತಾನೆ. ಗುರುದಕ್ಷಿಣೆ ಕೊಡ್ದೇ ಹೋಗ್ತಾ ಇದೆಯಾ ನೀನು ಅಂತ ಅಂಗುಲಿಮಾಲನ್ಗೆ ಒಂದು ಪ್ರಶ್ನೆ ಮಾಡ್ತಾನೆ. ಆಯಿತು ಗುರುಗಳಿಗೆ ಏನು ಗುರುದಕ್ಷಿಣೆ ಕೊಡಬೇಕು ಹೇಳಿ ಅಂತ ಹೇಳ್ತಾನೆ. ಹಂಗಂದ ತಕ್ಷಣವೇ ಅವನು ನನಗೆ 1000 ಬೆರಳುಗಳನ್ನು ನೀನು ಕೊಡು. ಗುರುದಕ್ಷಿಣೆಗೆ 1000 ಬೆರಳುಗಳನ್ನು ನೀ ನನಗೆ ಕೊಡು, ಗುರುದಕ್ಷಿಣೆ ಅದೇ ಅಂತ ಅಂದ್ಬಿಡ್ತಾನೆ. ಆಗ ಹೆಂಗೆಲ್ಲ ಅಂದರೆ ಈಗ ಒಪ್ಕೊಳ್ಳೇಬೇಕು. ಅವನು ಅಂಗುಲಿಮಾಲ ಆಯಿತು ಗುರುಗಳೇ ಅಂತ ಅಂದ್ಬಿಡ್ತಾನೆ. ಈ ಕ್ರೂರತ್ವದ ಹಿಂದೆ ಕೂಡ ಅಂಗುಲಿಮಾಲನ ಒಂದು ಪಾತ್ರ, ಹೇಗೆ ನಾವು ಒಂದು ಅಹಿಂಸಕ ಆಗಿ ರೂಪುಗೊಳ್ಳೋಕೆ ಮುಂಚೆ ಅವನು ಕ್ರೂರಿ ಅಂತ ಹೇಗೆ ನಾವು ಹೇಳ್ತೀವಿ, ಅದರ ಹಿಂದೆ ಬೇರೆ ಕಥನ ಇದೆ. ಅಂಗುಲಿಮಾಲ ತಾನಾಗಿ ಅವನು ರಾಕ್ಷಸ ಆಗಲಿಲ್ಲ, ಅಥವಾ ಎಲ್ಲರನ್ನು ಸಾಯಿಸಿ ಅವನ ಬೆರಳುಗಳ ಮಾಲೆಯನ್ನು ಹಾಕೊಳ್ಳಿಲ್ಲ. ಅದಕ್ಕೆ ಬೇರೆ ಕಾರಣ ಇದೆ ಮೇಡಮ್. ಆಯಿತಾ, ಅದನ್ನು ಅವನು ಅವಾಗ ಹೇಳ್ತಾನೆ, 999 ಬೆರಳುಗಳನ್ನು ಕತ್ತರಿಸಾಗೋಗಿದೆ, ಒಂದೇ ಒಂದು ಬೆರಳು ಬೇಕು. ಬುದ್ಧನ ಎದುರಿಗೆ ಅದನ್ನೇ ಹೇಳ್ತಾನೆ ಅವನು, ಗುರುವೇ ಎಲ್ಲರನ್ನೂ ನಾನು 999 ಬೆರಳುಗಳನ್ನ ಆಗ್ಬಿಟ್ಟಿದೆ, ನಿಂದೊಂದು ಬೆರಳು ಕೊಟ್ಬಿಡು, ಅದನ್ನು ಮಾಲೆ ಮಾಡಿ ತಗೋಗಿ ನಮ್ಮ ಗುರುಗಳ ಪಾದಕ್ಕೆ ಅರ್ಪಿಸ್ಬಿಡ್ತೀನಿ, ಆಮೇಲೆ ನಾನು ನನ್ನ ಸಂಸಾರದ ಜೊತೆ ನಾನು ಚೆನ್ನಾಗಿರ್ಬೋದು ಅಂತ ಹೇಳ್ತಾನೆ ಅವನು. ಹಂಗೆ ಹೇಳ್ತಾನೆ ಮೇಡಮ್. ಆಗ ಬುದ್ಧ ಗುರು ಆಯಿತು ಬೆರಳೇನಕ್ಕೆ ನನ್ನ ದೇಹನೇ ತಗೋ, ಇಡೀ ನಾನೇ ತಗೋ, ಈ ಬೆರಳೇನಕ್ಕೆ ನನ್ನ ಬದುಕನ್ನೇ ತಗೋ ಅಂತ ಹೇಳ್ತಾನೆ ಮೇಡಮ್. ಹಂಗೆ ಕಥೆ ಬೆಳೀತಾ ಹೋಗ್ತದೆ. ಆಮೇಲೆ ಬುದ್ಧ ಅವನನ್ನು ಮನಪರಿವರ್ತನೆ ಮಾಡಿ ಅಹಿಂಸಕನಾಗಿ ಅವನ ಜೊತೆ ಸೇರಿಸ್ಕೊಳ್ತಾನೆ. ಆದರೂ ಎಷ್ಟು ಅವನ ತಕ್ಷಣವೇ ಹಂಗಂತ ಒಪ್ಕೊಬಿಡುತ್ತೆ ಸಮಾಜ, ತುಂಬ ಹಿಂಸೆ ಕೊಡುತ್ತೆ ಅವನಿಗೆ. ಹೆಂಗೆ ಅಂದರೆ ಅವನು ಭಿಕ್ಷೆ ಬೇಡಕ್ಕೆ ಹೋದಾಗ ಕಲ್ಲಿನಿಂದ ಹೊಡಿತಾರೆ, ದೊಣ್ಣೆಗಳಿಂದ ಹೊಡಿತಾರೆ. ಅವನಿಗೆ ತುಂಬ ಪರಿವರ್ತನೆಯಾಗಿ ಭಿಕ್ಷಾಟನೆ ಮಾಡೋಕೆ ಹೋದಾಗ ಮೇಡಮ್, ಅನುಯಾಯಿ ಆದಾಗ ಅವನಿಗೆ ತುಂಬ ಹಿಂಸೆ ಕೊಡ್ತಾರೆ. ಮತ್ತೆ ಬುದ್ಧನ ಹತ್ರ ಹೇಳ್ತಾನೆ, ಹೌದಪ್ಪ ನೀನು ತಾಳ್ಕೊಳ್ಳೇಬೇಕು, ನೀನು ಈ ಥರ ಕ್ರೂರಿ ಅಂತ ಬಿಂಬಿಸ್ಕೊಂಡಿದ್ಯಾ, ನೀನು ತಾಳ್ಕೊಳ್ಳೇಬೇಕು ಇದನ್ನು ಅಂತ ಹೇಳ್ತಾನೆ. ಆಮೇಲೆ ಅವನು ಅಹಿಂಸಕನಾಗಿ ಒಳ್ಳೆ ಅರ್ಹಂತ ಸ್ಥಾನವನ್ನು ಪಡೀತಾನೆ. ಸರ್, ಇದರಲ್ಲೇ ಅವರು ಅನುಪಮ ಅವರು ಒಂದು ಪದ್ಯ ಹೇಳಿದ್ದಾರೆ ನೋಡಿ, ಯುದ್ಧ ಯಾವ ಸಂಕಟ ಪರಿಹರಿಸಿತು, ಬಿತ್ತಿತು ಮಗುದೊಂದು ಯುದ್ಧ ಬೀಜವನು, ಕೊಲ್ಲುವವನ ಕೊಲೆಗಾರ ಹುಟ್ಟಬಹುದು, ಆಕ್ರಮಣದ ಅತಿಕ್ರಮಣವಾಗಬಹುದು, ಮನ್ನಿಸಿ ಅವಸರಿಸದೆ ವಿಚಾರಿಸಿ ತಪ್ಪಿತಸ್ಥರಾರು, ಸುದ್ದಿ ಇದೆ ತಪ್ಪು ನಮ್ಮವರದು ಇದೆ ಎಂದು. ಹೌದು ಮೇಡಮ್. ಅದನ್ನು ಈಗ ಅವ್ರೇನಂದ್ರೆ ಒಂದು ಪ್ರಾಂತ್ಯಗಳ ನಡುವಿನ ಯುದ್ಧ, ಬುದ್ಧನ ಆ ಕಾಲದ ಅಥವಾ ಇನ್ನು ನಾವು ಚರಿತ್ರೆ ಎಲ್ಲ ನೋಡಿದ್ರೆ ದೇಶಗಳ ನಡುವೆ. ಮೇಡಮ್, ಈಗ ಅದು ಏನಾಗಿದೆ ಅಂದ್ರೆ ಒಂದು ಗ್ಲೋಬಲೈಸೇಷನ್ ಸ್ವರೂಪವನ್ನು ಪಡ್ಕೊಂಡಿದೆ. ಯುದ್ಧ ಬೇಡ ಅನ್ನೋದೇ ಬೇಕೀಗ. ಯುದ್ಧ ಬೇಡ ಯಾರು ಕೇಳ್ತಿಲ್ವಲ್ಲ. ಅದೇನೇ ಮೇಡಮ್, ಅದಕ್ಕೆ ಅನುಪಮ ಮೇಡಮ್ ಈ ಥರದ ಎಲ್ಲ ಒಂದು ತವಕತಲ್ಲಾಣಗಳು, ಯುದ್ಧ, ಮತ್ತು ನಾವೇನು ಈಗ ಒಂದು ತುಂಬ ಭರಭರವಾದ ಬದುಕಲ್ಲಿ ನಾವು ಇದೀವಲ್ಲ, ಅದಕ್ಕೆಲ್ಲ ಉತ್ತರ ಬುದ್ಧನಲ್ಲಿದೆ ಅಂತ ಅವರು ಬಯಸ್ತಾರೆ ಮೇಡಮ್. ಸೊ ಇನ್ನೇನು ಹೇಳ್ಬೇಕು ಅಂತಿದ್ರೆ ಸರ್, ಇದು ಬುದ್ಧ ಚರಿತ್ರೆಯಿಂದ ಇನ್ಯಾವ ವಿಷಯ ಹೇಳ್ಬೇಕು ಅಂತಿದ್ರೆ? ಈ ಕೃತಿಯಲ್ಲಿ ಗಮನಿಸೋದಂದ್ರೆ ನೀವು ಒಂದು ಸಂವಾದ, ಕಥನಗಳಿಲ್ಲ, ಒಂದು ಸಂವಾದ, ನೇರ ಸಂವಾದ ಇದೆ. ಬಟ್ ನೇರ ಸಂವಾದ ಬಹಳ ಸರಳವಾಗಿದೆ. ಜೀರುಂಡೆ ಜೊತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದನ್ನೇ ನಾನು ಈಗ ಹೇಳಕ್ಕೆ ಬಂದಿದ್ದು ನೋಡಿ. ಜೀರುಂಡೆ ಇಡೀ ಶಬ್ದ ಮಾಡ್ತಾ ಇರ್ತದೆ, ಕಾಡಿನ ನೀರವ ಮೌನವನ್ನು ಆಳ್ಗೆಡೋದು ಅದೇನೆ. ಅಂದರೆ ಅದನ್ನು ನೀವು ಹೆಂಗೆ ಸ್ವೀಕಾರ ಮಾಡ್ತೀರಂಗೆ, ಹೌದು ಜೀರುಂಡೆ ಶಬ್ದ, ಕಾಡಿನ ಜೀರುಂಡೆ ಶಬ್ದ ಕೇಳಬೇಕು ಅಂತ ನಾವು ಬಯಸ್ತೀವಿ. ಕಾಡಿಗೆ ಹೋದಾಗ ನಿಶಾಂತ ಮೌನ, ಆ ಮೌನದಲ್ಲೂ ಕೂಡ ಜೀರುಂಡೆ ಶಬ್ದ ನಮಗೆ ಒಂದು ಸಂಗೀತ ಥರ ನಮ್ಮ ಮನಸ್ಥಿತಿ ಮೇಲೆ ಅದು ಪರಿಣಾಮ ಬೀರುತ್ತೆ. ಅದು ಕಿರಿಕಿರಿ ಅನಿಸಿದ್ರೆ ಅದು ನಮ್ಮ ಮನಸ್ಥಿತಿ, ಅದು ಒಂದು ಹಾಲಾಪದ ರೀತಿ ಕಾಣಿಸ್ತಿದೆ ಅಂದರೆ ಅದು ನಮ್ಮ ಮನಸ್ಥಿತಿ. ಆದರೆ ಅನುಪಮ ಮೇಡಮ್ಮು ಅವರು ಇರುವ ದಟ್ಟ ಕಾಡಿನ ಆ ಊರು ಮತ್ತು ಆ ನದಿ, ಆ ಸಮುದ್ರ ದಂಡೆ, ಇದನ್ನೆಲ್ಲ ನಾವು ಅವ್ರು ಗಮನಿಸಿದಾಗ ಜೀರುಂಡೆ ಶಬ್ದ ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ. ಅಂದರೆ ಅವರು ಜೀರುಂಡೆ ಜೊತೆ ಮಾತಾಡ್ತಿದ್ದಾರೆ, ಜೀರುಂಡೆಗೆ ಒಂದು ಬುದ್ಧನ ಈ ಥರ ಕಥನವನ್ನು ಹೇಳ್ತಿದ್ದಾರೆ. ಇಡೀ ಪ್ರಥಮ ಸಾಲು ಕೂಡ ಜೀರುಂಡೆಗೆ ಹೇಳ್ತಾರೆ ಅವರು. ಕೊನೆಗೆ ಅವರು ಹೆಂಗೆ ಅಂದರೆ ಜೀರುಂಡೆ ನನ್ನ ಬಂಧು ಅಂತ ಅಂದ್ಬಿಡ್ತಾರೆ, ಜೀರುಂಡೆನೇ ಬಂಧು ಮಾಡ್ಕೊಬಿಡ್ತಾರೆ. ಪೂರ್ತಿ ಸಂವಾದ ಜೀರುಂಡೆಗೆ ಇಡೀ ಕಥನವನ್ನು ಹೇಳ್ತಾವ್ರೆ. ಮತ್ತು ನೀನು ಇಡೀ ಬದುಕಲ್ಲಿ ಶಬ್ದ ಮಾಡ್ತಾ ಇರ್ತೀಯ, ನೀನು ಯಾವಾಗಲೂ ಸುಮ್ಮನೆ ಇರಲ್ಲ,
ಜೂಯಿಗುಡ್ತಾ ಇರ್ತೀಯ, ಈಗ ಶಾಂತವಾಗಿ ಬುದ್ಧನ ಚರಿತ್ರೆಯನ್ನು ಕೇಳು ನೀನು ಅಂತ ಹೇಳ್ತಾರೆ. ಕೊನೆಗೆ ನೋಡಿ ಅವರು ಆ ಜೀರುಂಡೆಯನ್ನೇ ತನ್ನ ಬಂಧು ಮಾಡ್ಕೊಳ್ತಾರೆ. ಬಂಧು ಮಾಡ್ಕೊಳ್ಳೋದಲ್ಲ, ಕೊನೆಗೆ ಬುದ್ಧನ ಕತೆ ಮುಗಿದ ಮೇಲೆ ಕೂಡ ಬಾ ನಾನು ನೀನು ಇಬ್ಬರು ಬುದ್ಧನ ಒಂದು ಧಮ್ಮಕ್ಕೆ ಪಯಣ ಮಾಡೋಣ ಅಂತ ಹೇಳ್ತಾರೆ. ಅಂದರೆ ಬುದ್ಧನ ಜೀರುಂಡೆ ಕೂಡ ಕರ್ಕೊಂಡು ಹೋಗ್ತಾರೆ. ಅದಿಲೆಲ್ಲ ನಡಿಬೇಕು ಅನ್ನೋದು ಅವರು ಮೇಡಮ್. ನೋಡಿ ಇನ್ನೊಂದು ನಾವು ಬುದ್ಧರಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದಂದ್ರೆ ಮೇಡಮ್, ಪ್ರೀತಿ ಮತ್ತು ಮೈತ್ರಿ. ಪ್ರೀತಿ ಬೇಕು ಮತ್ತು ಮೈತ್ರಿನೂ ಇರಬೇಕು. ಮೈತ್ರಿ ಇಲ್ಲ ಅಂದರೆ ಆಗಲ್ಲ. ಪ್ರೀತಿನ ಬುದ್ಧರು ಯಾವ ಥರ ಪ್ರೀತಿ ಮಾಡಬೇಕು ನಿಮಗೆ ಅಂತ ಹೇಳ್ತಾರೆ ಮೇಡಮ್ ಅಂದರೆ, ತನ್ನ ಒಬ್ಬ ತಾಯಿ ತನ್ನ ಏಕಮಾತ್ರ ಪುತ್ರನ ಪ್ರೀತಿಸುವಂತೆ ಸಕಲದಲ್ಲಿ ಲೋಕದಲ್ಲಿರೋ ಎಲ್ಲರನ್ನು ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಯಾವ ದಾರ್ಶನಿಕರು ಈ ಮಾತನ್ನು ಹೇಳಿಲ್ಲ ಮೇಡಮ್. ನಮ್ಮ ಅನುಭವ, ನನ್ನ ಮಿತಿಯಲ್ಲಿ ಹೇಳೋದಾದರೆ, ಬುದ್ಧ ಸಾವಿನ ನಂತರದ ಪ್ರಶ್ನೆಗಳಿಗೆ, ಸ್ವರ್ಗ ನರಕದ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರನೇ ಅವರು ಕೊಟ್ಟಿಲ್ಲ. ಯಾಕಂದರೆ ಅದು ನನ್ನ ಅರಿವಿಗೆ ಬಂದಿಲ್ಲ, ನನ್ನ ಅನುಭವಕ್ಕೆ ಬಂದಿಲ್ಲ. ನನ್ನ ಅರಿವಿಗೆ ಬಲ್ಲದೆ ಇರೋದನ್ನು ಅದನ್ನು ನಾನು ಹೆಂಗೆ ಹೇಳಲಿ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅಂದರೆ ಯಾರು ಅನುಭವಿಸಿ ಹೇಳಿರ್ಬೇಕಲ್ಲ ಸಾವು ಹೆಂಗಿದೆ ಅಂತ. ಯಾರು ಬಂದು ಹೇಳಿದಾರಾ? ಯಾರೂ ಹೇಳಿಲ್ಲ. ಬುದ್ಧನು ಕೂಡ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಹೇಳ್ತಾರೆ. ಕಿಸ ಗೌತಮಿಗೂ ಅಷ್ಟೇ, ನಿನ್ನ ಮಗು ಒಂದೇ ಸತ್ತಿಲ್ಲ ಈ ಲೋಕದಲ್ಲಿ. ಅದನ್ನು ನೋಡಿ ಅನುಪಮ ಮೇಡಮ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಲೋಕದಲ್ಲಿ ಬದುಕಿರೋರಿಗಿಂತ ಸತ್ತಿರೋರೇ ಜಾಸ್ತಿ ಅಂತ. ಅದು ಬುದ್ಧನ ಕಥೆಯಲ್ಲಿ ಇದೆ. ಅದು ಇವರು ಅದನ್ನು ಬರೆಯುವಾಗ ಭಾಳ ಚೆನ್ನಾಗಿ ಬರೀತಾರೆ. ಲೋಕದಲ್ಲಿ ಬದುಕಿರೋರಿಗಿಂತ ಸತ್ತಿರೋರೇ ಜಾಸ್ತಿ, ನೀನೊಬ್ಬಳೇ ಅಲ್ವಲ್ಲ ಗೌತಮಿ, ಮಗು ಗೌತಮಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಸಾಂತ್ವನ ಮಾಡ್ತಾರೆ. ಕೊನೆಗೆ ಅವಳು ಕೂಡ ಹೌದು, ಎಲ್ಲರ ಮನೆಗೆ ಹೋಗಿ ಸಾಸಿವೆ ಕಾಳನ್ನ ಕೇಳುವಾಗ ಈಗ ಸತ್ತೋಗಿದ್ದಾರೆ, 1 ವರ್ಷದಿಂದ ಸತ್ತೋಗಿದ್ದಾರೆ, 10 ವರ್ಷದಿಂದ ಸತ್ತೋಗಿದ್ದಾರೆ, ನಾನು ಈಗ ತನ್ನ ದುಃಖವನ್ನು ತೋಡ್ಕೊಂಡಾಗ ಅವರು ಹೌದು ಅನ್ಸುತ್ತೆ ಅವಳಿಗೆ, ಹೌದು ನಾನೊಬ್ಳೆ ಈ ದುಃಖಕ್ಕೆ ಒಳಗಾಗಿಲ್ಲ, ಎಲ್ಲರೂ. ಬುದ್ಧನ ಪಾತ್ರ ರಚನೆ ಮಾಡುವಾಗ ಸರ್ ಅವರು ಹೇಗೆ ಮಾಡಿದ್ದಾರೆ, ಕ್ಯೂಗಳಿಂದ ತುಂಬಿರೋ ಒಬ್ಬ ಇವನ ಹತ್ರ ಹೋಗ್ಬೇಡ ಅಂತ ಹೇಳ್ತಾರೆ. ಹೌದು ಹೌದು ಮೇಡಮ್. ಆ್ಯಕ್ಚುಲಿ ನೀವು ಹೌದು, ಇಡೀ ಕಥನ, ಬುದ್ಧನ ಕಥನಗಳು ಹಂಗೇನೆ. ಒಂದು ಪ್ರೇಮರಾಹಿತ್ಯ ಅಂತ ಒಂದು ಪದ ಇದೆಯಲ್ಲ, ಅದು ಪ್ರೇಮರಾಹಿತ್ಯ ಇಲ್ಲ ಅಂದರೆ ಬುದ್ಧ ಹೆಂಗೆ ನಿಮ್ಗೆ ದೊಡ್ಡ ಮನಸ್ಸೇ ಅನ್ಸ್ಕೊಳ್ತಾನೆ. ಆ ಥರ ಒಬ್ಬ ಬಿಕ್ಕು ಹೋಗಬೇಡ ಅನ್ನೋ ಬಹಿಷ್ಕರಿಸಿರೋ ಹೌದು. ನೀವು ಅದನ್ನೇ ಇನ್ನೊಂದು ಹೇಳ್ತೀನಿ ಕೇಳಿ ಮೇಡಮ್. ನಿಮಗೆ ನೋಡಿ, ಅವನು ತುಂಬ ಅನಾರೋಗ್ಯದಿಂದ ಬಂದಿದ್ದಾನೆ, ಮಲಗಿದ್ದಾನೆ, ತುಂಬ ಕೀವೆಲ್ಲ ಬರ್ತಾ ಇದೆ, ಭಾಳ ನಿದ್ರಾಣಗೊಂಡಿದ್ದಾನೆ ಅವನು. ಅವನ ಹತ್ರ ಯಾರೂ ಹೋಗ್ತಿಲ್ಲ. ಬುದ್ಧ ಗುರು ನೀನು ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬುದ್ಧ ಅಂತಾನೆ, ಎಲ್ಲವನ್ನು ತೊರೆದು ಬಂದವರು ನಾವು. ರಾಜ್ಯವನ್ನು ತೊರೆದು ಬಂದ್ವಿ, ಮನೆಯನ್ನು ತೊರೆದು ಬಂದ್ವಿ, ಸಂಸಾರವನ್ನು ತೊರೆದು ಬಂದ್ವಿ, ಎಲ್ಲವನ್ನು ತೊರೆದು ಬಂದ ನಾವು ಈ ಕಾಯಿಲೆಗೆ ಎದುರ್ಬೇಕಾ? ಬಿಕ್ಕುಗಳಾದವ್ರು ಈ ಕಾಯಿಲೆಗೆ ಎದುರ್ಬೇಕಾ ಅಂತ ಹೇಳ್ತಾನೆ. ಆಯ್ತಾ? ಹಂಗಂತ ತಕ್ಷಣನೇ ಆಯ್ತು ಸರಿ ಅಂದ್ಬಿಟ್ಟು ಹೋಗಿ ಮತ್ತೆ ಅವನನ್ನು ಶುಶ್ರೂಷೆ ಮಾಡ್ತಾನೆ, ಕರ್ಕೊಂಡು ಸ್ನಾನ ಮಾಡಿಸ್ತಾನೆ, ಅವ್ನಿಗೆ ಸ್ವಲ್ಪ ನೀರು ಕುಡಿಸ್ತಾನೆ. ಜೀವ ಉಸಿರು ಬಂದಂಗೆ. ವೇಶ್ಯ ಮನೆಗೆ ಹೋಗೋದು. ಹೌದು. ಯಾಕೆ ಅಂದರೆ ಅದು ನೋಡಿ ಮೇಡಮ್, ಹಂಗಲ್ಲ. ಅದು ಏನಂದರೆ ಅಮ್ರಪಾಲಿ ಘಟನೆ. ಅಮ್ರಪಾಲಿ ಏನಂದರೆ, ಅಮ್ರಪಾಲಿ ಅಲ್ಲಿನ ರಾಜನಿಗಿಂತ ಮೊದಲೇ ಬಂದು ಕರೆದಿರ್ತಾಳೆ, ನೀನು ನನ್ನ ಮನೆಗೆ ಇವತ್ತು ಊಟಕ್ಕೆ ಬರಬೇಕು ಅನ್ನೋದು. ಬುದ್ಧ ಆಯಿತು ಮಾತು ಕೊಟ್ಟಿರ್ತಾರೆ, ಆಯಿತು ನಿಮ್ಮ ಮನೆಗೆ ಬರ್ತೀನಿ ಅಂತ. ಅಲ್ಲಿ ವೇಶ್ಯ ಅಥವಾ ಇವನು ಮಹಿಳೆ, ಇನ್ನು ರಾಜ, ಇವನು ಪೌರಕಾರ್ಮಿಕ, ಯಾರೋ ಅಸ್ಪೃಶ್ಯ ಅವನು ಅನ್ನುವ ಯಾವ ಭೇದ ಭಾವ ಇಲ್ಲ ಬುದ್ಧರೊಳಗೆ. ಅವರು ಯಾವ ಭೇದ ಭಾವ ಇಲ್ಲ. ಅದಕ್ಕೆ ಕೂಡ ಅಮ್ರಪಾಲಿ ಕರೆದ ತಕ್ಷಣವೇ, ನಗರ ವೇಶ್ಯ ಆಗಿದ್ರು ಕೂಡ ಅವ್ರು ಕರೆದ ತಕ್ಷಣ ಒಪ್ಕೊಳ್ತಾರೆ, ಆಯಿತು ನಿನ್ನ ಮನೆಗೆ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇದು ಬರುತ್ತೆ ಮೇಡಮ್. ನೀವು ಇನ್ನೊಂದು ಸುನೀತನ ಪ್ರಸಂಗ ನೋಡಿ. ನಾವು ಬುದ್ಧ ಕಾವ್ಯದೊಳಗಡೆ ಸುನೀತನ ಪ್ರಸಂಗ ನೋಡಿದ್ರೆ, ಸುನೀತ ಯಾರು? ಅಸ್ಪೃಶ್ಯ ಅವನೊಬ್ಬ. ಆಯಿತಾ? ಬುದ್ಧ ಒಂದ್ಸಲಿ ಹಾದಿಲಿ ಹೋಗ್ಬೇಕಾಗ್ತದೆ, ಅಸ್ಪೃಶ್ಯ ಸುನೀತ ಕಾಣ್ತಾನೆ. ಅವ್ನು ಕಂಡ ತಕ್ಷಣವೇ ಅವ್ನಿಗೇನಾಗುತ್ತೆ ಅಂದರೆ, ಬಾ ನಮ್ಮ ಜೊತೆ ಬಾ ನೀನು ಅಂತ ಕರೀತಾನೆ. ಇಲ್ಲ ನಾನು ನಿಮ್ಮ ಜೊತೆ ಬಂದರೆ ನೀವು ಮೈಲಿಗೆ ಆಗ್ತೀರಿ, ನಾನು ನಿಮ್ಮ ಜೊತೆ ಬಂದರೆ ಬರಲಿಕ್ಕಾಗಲ್ಲ ನಾನು ಅಂತ ಹೇಳ್ತಾನೆ. ಇಲ್ಲ ಆ ಥರ ಏನೂ ಇಲ್ಲ, ನೀನು ನಂಗೆ ಬರ್ಬೋದು, ನೀನು ನನ್ನ ಜೊತೆ ಬಾ ಅಂತ ಕರೀತಾನೆ ಬುದ್ಧ. ಹಂಗೂ ಅವನು ಒಪ್ಪೋದಿಲ್ಲ, ಇಲ್ಲ ಬೇಡ ಅಂತ ಇರ್ತಾನೆ. ಕೊನೆಗೆ ನೀನೇ ನನ್ನ ಬಂಧು ಅಂತ ಕರೀತಾನೆ ಅವನು. ಒಂದು ರೈತನ ಹತ್ರ ಹೋಗ್ತಾರೆ. ಒಬ್ಬ ರೈತ ಜಮೀನಲ್ಲಿ ಕೆಲಸ ಮಾಡ್ತಿದ್ದಾನೆ. ಆ ರೈತನ ಹತ್ರ ಹೋಗಿ ಭಿಕ್ಷೆ ಕೇಳ್ತಾರೆ. ಆಗ ಬುದ್ಧ ಏನಂತ ಹೇಳ್ತಾರೆ ಅಂದರೆ ಮೇಡಮ್, ನೋಡಿ, ರೈತ ಬಂದು ನಾವು ನಿನ್ನಂಥ ರೈತರೇ, ಕಳೆ ಹೊಲದಲ್ಲಷ್ಟೇ ಅಲ್ಲ ಮನದಲ್ಲೂ ಇದೆ, ಕೀಳುತ್ತೇವೆ ಕೋಪ ದ್ವೇಷ ಹಿಂಸೆಯ ಕಳೆ, ನಾವು ನಿನ್ನಂತೆ ಹುತ್ತು ಬಿತ್ತುವವರೇ, ಇದೋ ಮೈತ್ರಿ ಬೀಜವಿದೆ ನಮ್ಮ ಜೋಳಿಗೆ ಒಳಗೆ, ತ್ಯಾಗದ ಬೀಜ ನಮ್ಮ ಬಟ್ಟಲ ತುಂಬಿದೆ, ತುಸು ಜಾಗ ಕೊಡು ಅದನ್ನೆಟ್ಟು ಹೊರಡುತ್ತೇವೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಮೇಡಮ್ ಅನುಪಮ ಮೇಡಮ್. ಅಂದರೆ ತುಂಬ ನನಗೆ ಈ ಸಾಲು ಈ ಕಥನದೊಳಗಡೆ ನಂಗೆ ಭಾಳ ಇಷ್ಟ ಆಯಿತು. ನಾನು ಒಂದು ಬುದ್ಧನ ಕವಿತೆ ಬರೆದಿದ್ದೆ. ಇಲ್ಲಿದ್ದ ಬುದ್ಧ ಮೂಲ ಭಾರತದವನು, ಯಾಕೆ ಹೊರದಬ್ಬಿದ್ರು ಅನ್ನುವ ಒಂದು ಕಲ್ಪನೆ ಇಟ್ಕೊಂಡು. ಅದು ನಾನು ಕೆಲವು ಸಾಲುಗಳನ್ನ ಹೇಳ್ತೀನಿ ಮೇಡಮ್.
ಬುದ್ಧ ಹೊರಗಿದ್ದಾನೆ, ಬುದ್ಧ ಕಾಯುತ್ತಿದ್ದಾನೆ. ಬುದ್ಧ ಹೊರಗಿದ್ದಾನೆ, ಬುದ್ಧ ಕಾಯುತ್ತಿದ್ದಾನೆ. ಎಲ್ಲರೊಳಗಿರಬೇಕಾದ ಬುದ್ಧ, ಎಲ್ಲರೊಳಗಿರಬೇಕಾದ ಬುದ್ಧ, ಜಗಕ್ಕೆ ಮಹಾ ಬೆಳಕಾದ ಬುದ್ಧ. ತಾನಿದ್ದ ನಾಡಿನಿಂದಲೇ ಬೆಳಕಾಗಿ ಹರಿದವನೇ. ಬುದ್ಧ ಹೊರಗಿದ್ದಾನೆ, ಬುದ್ಧ ಕಾಯುತ್ತಿದ್ದಾನೆ ಅನ್ನುವ ಒಂದು, ಅಂದರೆ ಬುದ್ಧ ಹೊರಗಿದ್ರೂ ಕೂಡ ನಮ್ಮನ್ನೆಲ್ಲ ಕಾಯ್ತಿದ್ದಾನೆ ಅನ್ನೋ ಒಂದು ಸಾಲುಗಳ ಒಂದು ಕವಿತೆ ಬರೆದಿದ್ದೆ ಮೇಡಮ್. ನಾನು ಕಾಲೇಜಲ್ಲಿ ಓದುವಾಗ ಅದು ಈ ಕ್ಷಣಕ್ಕೆ ನೆನಪು ಬಂತು, ಅದನ್ನೊಂದು ಹೇಳ್ಕೊಂಡೆ. ಆಮೇಲೆ ಕೊನೆಗೆ ನೋಡಿ, ನಿನ್ನ ಬೆಳಕು ನೀನೇ, ನಿನಗೆ ನೀನೇ ಬೆಳಕು. ಬುದ್ಧರು ಹಂಗೆ ಹೇಳಿ ನಿಬ್ಬಾಣಕ್ಕೆ ಹೋಗ್ತಾರೆ. ಕವಿತೆ ಕೂಡ, ಕಥನ ಕಾವ್ಯ ಕೂಡ ಅಲ್ಲಿಗೆ ಮುಗಿತದೆ. ನನ್ನ ಸ್ಪರ್ಶಕ್ಕೆ ಬರದೇ ಇರೋದ್ರ ಬಗ್ಗೆ ನಾನು ಮಾತಾಡಲ್ಲ ಅಂತ ಬುದ್ಧ ಹೇಳ್ತಾನೆ. ಅದಕ್ಕೆ ಅವನು ಎಲ್ಲೂ ಕೂಡ ಅವರು ಮಾತಾಡೋದೇ ಇಲ್ಲ. ಧರ್ಮದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ, ಆಮೇಲೆ ಈ ಥರ ನರಕ, ಪುನರ್ಜನ್ಮ, ಸ್ವರ್ಗ ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ. ಅದಕ್ಕೆ ಅವರು ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಲೋಕವನ್ನರಿಯುವುದೇ ಜ್ಞಾನ, ನಿನಗಾಗುವ ಅನುಭವವೇ ಪ್ರಮಾಣ, ನಿನ್ನ ನೀನರಿಯುವುದೇ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಮೇಡಮ್. ಅದಕ್ಕೆ ನಿನಗೆ ನೀನೇ ಬೆಳಕು ಅನ್ನೋದು ಕೂಡ ಅದೇ ಅರ್ಥದಲ್ಲಿ ಇರುವಂಥದ್ದು. ನಿನಗೆ ನೀನೇ ಸಾಕ್ಷಾತ್ಕಾರ, ನಿನ್ನ ನೀನೇ ಅರ್ಥಕೋಬೇಕು, ಬೇರೆ ಯಾರೂ ನಿನ್ನನ್ನು ಅರಿಯೋಕ್ಕೆ ಸಾಧ್ಯನೇ ಇಲ್ಲ, ನಿನ್ನನ್ನು ನೀನೇ ಅರ್ಥಕೋಬೇಕು ಅಂತ ಅವರು ಹೇಳ್ತಾರೆ ಮೇಡಮ್. ನಾವು ಬುದ್ಧನನ್ನು ಅಲಂಕಾರಿಕವಾಗಿ ನೋಡ್ತಾ ಇದ್ದೀವಿ. ಅವನು ಇರಬೇಕು, ಎಲ್ಲಿ ನೀವು ಯಾರೇ ಮನೆಗೆ ಹೋಗಿ ಅಲ್ಲೊಂದು ಬುದ್ಧನ ಪ್ರತಿಮೆ ಇರ್ತದೆ, ಅಥವಾ ಮನೆಯಲ್ಲಿ ನೋಡಿ ಎಲ್ಲರೂ ಒಂದು ಕಡೆ ಅವನ ಶೋಕೇಸಲ್ಲಿ ಇರ್ತಾನೆ ಮೇಡಮ್. ಅದಕ್ಕೆ ಅನುಪಮ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಮೇಡಮ್, ಬೌದ್ಧರಾದವು ನಾವು, ಬುದ್ಧರಾಗದೆ ಹೋದೆವು. ಬೌದ್ಧರಾದ್ವಿ ನಾವು, ಬೌದ್ಧನ ಬಗ್ಗೆ ತಿಳ್ಕೊಂಡ್ವಿ, ಬುದ್ಧರಾಗಲಿಲ್ಲ ಅಂತ ಹೇಳಿ ತಮ್ಮ ಕವನವನ್ನು ಅವರು ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ದು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಒಂದು ಸಂಚಿಕೆಗೋಸ್ಕರ ಮೀಸಲಿಟ್ಟು ವಿನೋದ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅಂದರೆ ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಅವರು ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ದರು. ಹಾಗೆ ಸಾಹಿತ್ಯದಲ್ಲಿ ಓದಿನಲ್ಲಿ ತೊಡಗಿಕೊಂಡಿರೋದ್ರಿಂದ ಬಹಳ ಆಳವಾಗಿ ಅಧ್ಯಯನ ಮಾಡಿ ಅವರ ಒಂದು ವಿಮರ್ಶೆಯನ್ನು ನಮ್ಮ ಜೊತೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಸಂವಾದ ಮಾಡಿದ್ದೀವಿ. ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿನೋದ್ ಸರ್, ತುಂಬ ಧನ್ಯವಾದಗಳು ಸರ್. ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಅಮೋಘಂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.